ಪ್ರಿಯರೇ, ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಈ ಆಸರೆ ಟಿವಿಯ ಮೂಲಕ ಮತ್ತೊಮ್ಮೆ ನಾವು ನಿಮ್ಮನ್ನು ಸಂಧಿಸುವುದಕ್ಕೆ ಸಂತೋಷ ಪಡ್ತೇವೆ. ಇದು ನನ್ನ ಸಾಕ್ಷಿ ಎಂಬುದಾಗಿ ಹೇಳುವ ಈ ಕಾರ್ಯಕ್ರಮದಲ್ಲಿ ಈ ದಿನದಲ್ಲಿ ನಮ್ಮೊಂದಿಗೆ ಸಹೋದರರಿದ್ದಾರೆ. ಅವರ ಬಾಯಿಂದಲೇ ಕರ್ತನು ಅವರ ಜೀವಿತದಲ್ಲಿ ಏನನ್ನು ಮಾಡಿದ್ದಾನೆ, ಅವರ ಜೀವಿತದಲ್ಲಿ ಕರ್ತನು ಎಷ್ಟು ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ ನಾವು ಕೇಳೋಣ. ಈ ಸಮಯದಲ್ಲಿ ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ಬಂದಿರುವ ಸಹೋದರರೇ, ನಿಮಗೆ ಯೇಸು ನಾಮದಲ್ಲಿ ಸ್ವಾಗತಿಸ್ತೇವೆ. ಈಗ ನೀವು ನಿಮ್ಮ ಬಗ್ಗೆ ಒಂದು ನಿಮ್ಮ ಪರಿಚಯವನ್ನು, ನಿಮ್ಮ ಬಾಲ್ಯದ ಕುರಿತಾಗಿ ಒಂದು ಪರಿಚಯವನ್ನು ಮಾಡಿಕೊಟ್ರೆ ಭಾಳ ಒಳ್ಳೆಯದು. ನನ್ನ ಹೆಸರು ಅಂತೋಣಿ ರಾಜ್ ಅಂದ್ಬಿಟ್ಟು, ನಮ್ಮ ತಂದೆ ಹೆಸರು ಜೋಸೆಫ್, ನನ್ನ ತಾಯಿ ಹೆಸರು ಅಂತೋಣಿ ಮೇರಿ ಅಂದ್ಬಿಟ್ಟು. ನಾವು ರೋಮನ್ ಕ್ಯಾಥಲಿಕ್ ಕುಟುಂಬದಲ್ಲಿ ಹುಟ್ಟಿದವರು. ನಾವು ಬೆಂಗಳೂರಿನ ಸೋಮನಹಳ್ಳಿ ಗ್ರಾಮದಲ್ಲಿ ನಾವಿದ್ವಿ ಮೊದಲು. ನಾನು ಅಲ್ಲೇ ಜನಿಸಿದೆ. 1982ರಲ್ಲಿ ನಾವು ಅಲ್ಲಿಂದ ಬೆಂಗಳೂರಿನ ಕೋರಮಂಗಲ ಎಂಬ ಬಡಾವಣೆಗೆ ಬಂದ್ವಿ. ಆಗ್ಲಿಂದ ನಾವು ಇಲ್ಲೇ ಇದ್ದೀವಿ, ಕೋರಮಂಗಲದಲ್ಲೇ ಇದ್ದೀವಿ. ನಾವು ಚಿಕ್ಕಂದಿನಲ್ಲಿ ಅಷ್ಟಾಗಿ ಅಂದರೆ ನೀವು ಕ್ರೈಸ್ತ ಕುಟುಂಬದಲ್ಲಿ ಬೆಳೆದವರು ಮತ್ತು ಸೋಮನಹಳ್ಳಿಯಿಂದ ಕೋರಮಂಗಲಕ್ಕೆ ಬಂದು ನೆಲೆಸಿದವರು. ಸೊ ಹಾಗಾದ್ರೆ ನಿಮ್ಮ ಬಾಲ್ಯದ ಜೀವಿತ ಎಲ್ಲಿ ಪ್ರಾರಂಭ ಆಯಿತು, ಹೇಗಿತ್ತು ಅದು? ಬಾಲ್ಯದ ಜೀವಿತ ನನಗೆ ಇಲ್ಲಿ ಕೋರಮಂಗಲ ಬಡಾವಣೆಯಲ್ಲೇ ಸ್ಟಾರ್ಟ್ ಆಯಿತು. ಕೋರಮಂಗಲ ಬಡಾವಣೆಯಲ್ಲಿ ಇಲ್ಲಿ ಎಲ್ಲ ಜನಗಳು ಇದ್ದರು. ಎಲ್ಲರ ಜೊತೆ ನಾನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲ ಕ್ರೈಸ್ತ ಮತ್ತು ಕ್ರೈಸ್ತೇತರ ಈ ರೀತಿ ಯಾವುದೇ ನಮಗೆ ವ್ಯತ್ಯಾಸಗಳಿರ್ತಾ ಇರಲಿಲ್ಲ. ನಮ್ಮ ತಾಯಿ ತಂದೆಗಳಿಗೂ ಕೂಡ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಯಿದ್ರು. ಎಲ್ಲರೂ ಒಂದೇ, ಎಲ್ಲರ ಜೊತೆ ಒಂದಾಗಿ ಹೋಗಬೇಕು, ಯಾವುದೇ ಒಂದು ರೀತಿ ಭೇದ ಭಾವಗಳು ಮಾಡಬಾರ್ದು, ನಾವೆಲ್ಲರ ಜೊತೆ ಇರಬೇಕು ಅಂತ ಹೇಳ್ತಾ ಇದ್ದರು. ಖಂಡಿತ ಅದು ಬಹಳ ಮುಖ್ಯ. ಇವತ್ತು ಸಮಾಜದಲ್ಲಿ ನಾವು ಸಮನ್ವಯವನ್ನು ಸಾಧಿಸೋದು, ಪ್ರತಿಯೊಬ್ಬರ ಜೊತೆ ಉತ್ತಮ ಸಂಬಂಧವನ್ನು ನಾವು ಇಟ್ಕೊಳ್ಳೋದು ಬಹಳ ಒಳ್ಳೆಯ ವಿಚಾರ. ಓಕೆ, ನಾನು 7ನೇ ತರಗತಿ ಓದ್ತಾ ಇದ್ದಾಗ ಒಂದ್ಸರಿ ಹೊಸ ಒಡಂಬಡಿಕೆ ಪುಸ್ತಕವನ್ನು ಓದ್ತಾ ಇದ್ದೆ. ಅದರಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 3ನೇ ವಾಕ್ಯ ಓದ್ತಾ ಇದ್ದಾಗ ಆತ್ಮದಲ್ಲಿ ಬಡವರಾಗಿರೋ ಧನ್ಯರು ಅಂತ ವಾಕ್ಯವನ್ನು ಓದಿದೆ. ಅದು ನನಗೆ ತುಂಬ ಕೋಪ ಉಂಟು ಮಾಡುತ್ತೆ. ಯಾಕಂದರೆ ಪ್ರಪಂಚದಲ್ಲಿ ಎಷ್ಟೋ ಜನ ಬಡವರಿದ್ದಾರೆ, ಕುಂಟರಿದ್ದಾರೆ, ಕುರುಡರಿದ್ದಾರೆ, ಬೇರೆ ಬೇರೆ ರೀತಿಯರಿದ್ದಾರೆ. ದೇವರು ದೈಹಿಕ ಉನ್ನತಿಯ ಜೊತೆಗೆ ಈ ಆತ್ಮದಲ್ಲಿ ಬೇರೆ ಉನ್ನತಿ ಇರಬೇಕು, ಅವರಿಗೆ ಪರಲೋಕ ರಾಜ್ಯ ಕೊಡ್ತೀನಿ ಅಂತ ಅಂದರೆ ಕೋಪದಲ್ಲಿ ನಾನು ಏನು ಮಾಡಿದೆ ಅಂದರೆ ಆ ಹೊಸ ಒಡಂಬಡಿಕೆ ಪುಸ್ತಕನ ಅರ್ಧೆ ಹಾಕ್ಬಿಟ್ಟೆ ನಾನು. ಅಂದರೆ ನೀವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಾಗ್ಯೂ ಸಹ ಆ ವಾಕ್ಯ ನಿಮ್ಮನ್ನು ಸಂತೈಸೋದಕ್ಕೆ ಬದಲಾಗಿ, ನಿಮಗೆ ಪ್ರಶ್ನೆ ಕೇಳೋದಕ್ಕೆ ಬದಲಾಗಿ ಕೋಪ ಮಾಡ್ಕೊಂಡು ಅದನ್ನು ಅರ್ಧ ಹಾಕ್ಬಿಟ್ರೆ. ಕಾರಣ ಏನು? ಯಾಕೆ ನೀವು ಅದನ್ನು ಆ ರೀತಿ ಮಾಡಿದ್ರಿ? ಅಂದರೆ ನಾನು ವಾಸುವ ಬಡಾವಣೆ ಪಕ್ಕದಲ್ಲಿ ಒಂದು ಸ್ಲಮ್ ರಾಜೇಂದ್ರ ನಗರ ಅಂತ ಇದೆ. ಅಲ್ಲಿ ತುಂಬ ಬಡವರು ಇದ್ದರು. ಎಲ್ಲ ಗುಡಿಸಲುಗಳಿತ್ತು. ಯಾವಾಗಲೂ ಮಳೆ ನೀರು ಬಂದರೆ ಜನ ಯಾವಾಗಲೂ ತುಂಬ ಕಷ್ಟಪಡ್ತಾಯಿದ್ರು. ಕಾಯಿಲೆಗಳು, ಕಷ್ಟಗಳಿದ್ದರು. ಅಲ್ಲಿ ಬರೋ ವ್ಯಕ್ತಿಗಳು ತುಂಬ ಕಷ್ಟದಲ್ಲಿ, ನೋವಿನಲ್ಲಿ ಬದುಕ್ತಾ ಇದ್ರು. ಅದನ್ನು ನೋಡಿದಾಗ ದೇವರು ಇವರಿಗೆ ದೈಹಿಕವಾದ ಕಷ್ಟಗಳನ್ನ ಎಷ್ಟೋ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆತ್ಮಿಕವಾಗಿ ಕಷ್ಟಪಡೋರು ಧನ್ಯರು ಅಂತ ಕೊಟ್ಟು ಈ ಒಂದು ವಾಕ್ಯ ನನಗೆ ಸಂತೈಸಲಿಲ್ಲ, ಬದಲಾಗಿ ತುಂಬ ಕೋಪ ಮಾಡ್ತು. ಅಂದ್ರೆ ನೀವು ಆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಅದನ್ನು ಬೇರೆ ರೀತಿಯಲ್ಲಿ ತಗೊಂಡ್ರಿಂದ ನೀವು ಆ ರೀತಿ ಕೋಪ ಗುರಿಯಾದ್ರೆ. ಆದ್ರೆ ಅದೇ ಸಮಯದಲ್ಲಿ ಬೈಬಲ್ ಹೇಳ್ತದೆ, ದೇವರು ನಮ್ಮ ಬಡತನಕ್ಕೆ ಕಾರಣನಲ್ಲ. ನಾವು ಶಾಪಕ್ಕೆ ಗುರಿಯಾಗೋದಕ್ಕೂ ಅಥವಾ ಬಂಧನದಲ್ಲಿರೋದಕ್ಕೂ ಬಡತನದಲ್ಲಿರೋದಕ್ಕೂ ದೇವರು ಕಾರಣನಲ್ಲ. ನಾವು ಮಾಡಿದ ಪಾಪದಿಂದ ಅಥವಾ ನಾವು ಜನಿಸುವಾಗಲೇ ಪಾಪದಿಂದ ಹುಟ್ಟಿದವರಾಗಿರೋದ್ರಿಂದ ಈ ರೀತಿಯೆಲ್ಲ ಇದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಆದರೂ ಓಕೆ, ಆ ವಾಕ್ಯ ಅದಾದ ನಂತರ ಏನೆಲ್ಲ ಬೆಳವಣಿಗೆ ಆಯಿತು? ಹೇಗೆ ನಿಮ್ಮ ನಂತರದ ನಿಮ್ಮ ಜೀವನ ಇತ್ತು? ಅಂದರೆ ಮುಂದುವರೆದು ಪ್ರೌಢಶಾಲೆ ನಾನು ಓದಿದೆ. 10ನೇ ತರಗತಿ ಮುಗಿಸುವಾಗ ನಾನು ಒಂದ್ಸರಿ ವಿವೇಕಾನಗರದ ಯೇಸು ದೇವಾಲಯಕ್ಕೆ ಒಂದ್ಸರಿ ಹೋಗಿದ್ದೆ. ಅಲ್ಲಿ ತುಂಬ ವರ್ಷಗಳಿಂದ ಹೋಗ್ತಾ ಇದ್ದೆ. ಆದರೆ ಒಂದು ನಿರ್ದಿಷ್ಟವಾದ ದಿನ ಅಲ್ಲಿ ಒಂದು ಶಿಲುವೆಯನ್ನು ನೋಡ್ತಾ ಇದ್ದೆ. ಅಲ್ಲಿ ನಿಮಗೆ ಗೊತ್ತಿರಬೇಕು, ದೇವಾಲಯಗಳೆಲ್ಲ ಒಂದೊಂದು ಶಿಲುವೆ ಇಟ್ಟಿರ್ತಾರೆ. ಅಲ್ಲಿ ಯೇಸು ಕ್ರಿಸ್ತನ ಶಿಲುವೆಗೆ ಹಾಕಿದ ಒಂದು ಸ್ಥಿತಿಯಲ್ಲಿ ಆತನ ಇದು ಮಾಡಿರ್ತಾರೆ. ಅದನ್ನು ನೋಡಿದೆ ನಾನು. ಅದನ್ನು ನೋಡಿದಾಗ ಈ ಯೇಸು ಕ್ರಿಸ್ತ ಅನ್ನೋ ವ್ಯಕ್ತಿ, ಈತನನ್ನು ದೇವರು ಅಂತ ನಾವೆಲ್ಲ ಆರಾಧನೆ ಮಾಡ್ತೀವಿ. ಆದರೆ ಈತನೇ ಜೀವ ಕೊಟ್ಟಿದ್ದಾನೆ, ಈತನಿಗೆ ಎಲ್ಲ ಹೊಡೆದಿದ್ದಾರೆ, ಮಾಡಿದ್ದಾರೆ. ಈತನಿಗೆ ತನ್ನನ್ನು ತಾನೇ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಈತನು ನನ್ನನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅದನ್ನ ನೋಡಿದಾಗ ನಿಮ್ಮಲ್ಲಿ ಪ್ರಶ್ನೆ ಬಂತು ಆ ಸಂದರ್ಭದಲ್ಲಿ ಅಂದ್ರೆ ಈತನ ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ಹಾಗೆ ಹೇಳ್ತಾರೆ, ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಈತನು ಬೇರೆಯವರು ರಕ್ಷಿಸಬಹುದು ಎಂಬುದಾಗಿ. ಸೊ ಅದೇ ಪ್ರಶ್ನೆ ನಿಮಗೆ ಉಂಟಾಯ್ತು. ನಿಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ತಿರುವು ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಹೌದು, ತಿರುವು ಬರಲಿಕ್ಕೆ ಪ್ರಾರಂಭ ಆಯ್ತು. ಮತ್ತು ನಾನು ಏನು ಮಾಡಿದೆ ಅಂದರೆ ದೇವಾಲಯಕ್ಕೆ ಹೋಗೋದು ಬಿಟ್ಬಿಟ್ಟೆ. ಯೇಸು ಸ್ವಾಮಿಯನ್ನು
ದೇವರಂತ ಇನ್ನು ಜೀವಮಾನದಲ್ಲಿ ನಾನು ಯಾವತ್ತೂ ಆರಾಧನೆ ಮಾಡೋದಿಲ್ಲ ಅಂತ ಒಂದು ನಿರ್ಧಾರ ಮಾಡಿದೆ. ಯಾಕೆ ನಿಮ್ಗೆ ಏನು ಅನ್ನಿಸ್ತು? ಯಾಕೆ ನೀವು ಯೇಸು ಸ್ವಾಮಿಯನ್ನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೀರಿ ಅಂತ ಹೇಳಿದ್ರಿ? ಕ್ರೈಸ್ತ ಕುಟುಂಬದ ಹಿನ್ನೆಲೆ ಉಳ್ಳವರು, ನಿಮಗೆ ಬಡತನದ ಏನು ಅರಿವಿಲ್ಲ, ನಿಮ್ಮ ಒಳ್ಳೆ ಕುಟುಂಬ ಒಳ್ಳೆ ಬೆಳೆಸಿದ್ದಾರೆ, ಆದರೂ ಯಾಕೆ ನಿಮಗೆ ಯೇಸುವನ್ನು ಆರಾಧಿಸಬಾರ್ದು ಅಥವಾ ಹಿಂಬಾಲಿಸಬಾರ್ದು ಅಂತ ಯಾಕೆ ನಿಮಗೆ ಮನಸ್ಸು ಬಂತು? ಯಾಕಂದರೆ ನನಗೆ ಆ ಸಂದರ್ಭ, ಆ ದಿನದಲ್ಲಿ, ಆ ನಿರ್ದಿಷ್ಟ ಸಮಯದಲ್ಲಿ ಆ ಶಿಲುಬೆಯನ್ನು ನೋಡಿದಾಗ ನನ್ನ ಮನಸ್ಸಿಗೆ ಆ ರೀತಿ ಆಯಿತು. ಆ ಪರಿಸ್ಥಿತಿಯಲ್ಲಿ ನಾನು ಆ ರೀತಿ ಒಂದು ನಿರ್ಧಾರ ತಗೊಂಡೆ. ಓಕೆ, ಆ ರೀತಿ ಒಂದು ನಿರ್ಧಾರ ತಗೊಂಡು ನಾನು ದೇವಾಲಯದಿಂದ ಹೊರಗಡೆ ಬಂದೆ. ಹೊರಗಡೆ ಬಂದ ನಂತರ ನಮ್ಮ ಕುಟುಂಬಸ್ಥರು ಎಷ್ಟೋ ಜನ ಹೇಳಿದ್ರು, ನನ್ನ ಹೆತ್ತವರು ಹೇಳಿದ್ರು, ಮತ್ತು ನಮ್ಮ ಬಂಧು ಮಿತ್ರರು ಎಷ್ಟೋ ಜನ ಹೇಳಿದ್ರು, ಯೇಸು ಸ್ವಾಮಿ ದೇವರೇ, ಅವ್ರನ್ನೇ ನಾವು ಆರಾಧನೆ ಮಾಡಬೇಕು ಅಂತ. ಆದರೆ ನಾನು ಯಾರ ಮಾತಿಗೂ ಕಿವಿಗೊಳ್ಳಲಿಲ್ಲ. ಬದಲಾಗಿ ಕ್ರೈಸ್ತೇತರ ಕುಟುಂಬಗಳಲ್ಲಿ ಯಾವ್ಯಾವ ಕಾರ್ಯಕ್ರಮ ನಡೆಯುತ್ತೋ ನೋಡಿ, ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಾಗಲೂ ಸಹ ಕ್ರಿಸ್ತನ ಬಗ್ಗೆ ಆರಾಧಿಸಬೇಕು, ಆತನೇ ದೇವರ ಎಂಬ ಪ್ರಶ್ನೆಯೊಂದಿಗೆ ಇರುವಂಥ ಒಂದು ವ್ಯಕ್ತಿ ಬಹಳ ವಿರಳವಾಗಿ ಸಿಗುವಂಥವರು. ಹಾಗಾದರೆ ಖಂಡಿತ ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ತನ್ನ ಕಾರ್ಯವನ್ನು ತಾನು ಹೇಗೆ ಮಾಡಬೇಕನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ನಮಗೆ ಬೇಕಾಗಿಲ್ಲ. ನಾವು ಮುಂದುವರೆದು ಆಂಥೋನಿ ರಾಜ ಅವರ ಜೊತೆ ಕೇಳೋಣ, ಏನಾಯಿತು, ಹೇಗೆ ಅವ್ರ ಜೀವಿತದಲ್ಲಿ ಬದಲಾವಣೆಗಳು ಬರಲಿಕ್ಕೆ ಆರಂಭ ಆಯಿತು ಎಂಬುದಾಗಿ. ಮುಂದುವರಿದು ನಾನು ಬೇರೆ ಕ್ರೈಸ್ತೇತರ ಚಟುವಟಿಕೆಗಳಲ್ಲಿ ಆಲಯಗಳಿಗೆ ಹೋಗಲು ಆರಂಭಿಸಿದೆ. ಅವ್ರು ಏನೇನು ಹೇಳ್ತಾರೋ ಎಲ್ಲ ನಮ್ಮದೇ. ಮತ್ತು ನನಗೊಂದು ಆಸೆ ಉಂಟಾಯಿತು, ಕ್ರೈಸ್ತೇತರು ಯಾವುದನ್ನು ಆರಾಧನೆ ಮಾಡ್ತಾರೋ ಅದ್ರ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಏನು ಮಾಡಿದೆ, ನಾನು ಹಲವಾರು ಗ್ರಂಥಾಲಯಗಳಿಗೆ ತಿರುಗಾಡಿದೆ, ಅನೇಕ ಪುಸ್ತಕಗಳನ್ನ ಓದಿದೆ. ಎಲ್ಲ ದೇವತೆಗಳ ನೀವು ಬೈಬಲನ್ನು ಹೊರತುಪಡಿಸಿ ಇತರ ಧರ್ಮದ ಗುಂಪಿನ ಪುಸ್ತಕಗಳನ್ನು, ಅವರ ವೇದಗಳನ್ನು, ಗ್ರಂಥಗಳನ್ನು ಕೂಡ ನೀವು ಓದಿದ್ದೀರಿ. ಅಂದ್ರೆ ಅದರ ಕುರಿತಾಗಿ ನಿಮಗೆ ತಿಳುವಳಿಕೆ ಇದೆ. ಅಂದ್ರೆ ನಿಮಗೆ ಇಲ್ಲಿ ನಿರೀಕ್ಷೆ ಕಳ್ಕೊಂಡದ್ರಿಂದ ಅದ್ರಲ್ಲಿ ಏನಾದ್ರೂ ಇರಬಹುದಾ ಎಂಬ ಕುತೂಹಲ, ಆ ಕುತೂಹಲದಿಂದ ನೀವು ಓದ್ಲಿಕ್ಕೆ ಆರಂಭಿಸಿದ್ರಿ. ಓಕೆ, ಮುಂದೆ ಇದು ಸುಮಾರು ವರ್ಷ ನಮ್ಗೆ ನಡೀತು, ಒಂದು 6-7 ವರ್ಷ ಈ ರೀತಿ ನಡೀತು. ಆನಂತರ ಅದರಲ್ಲೂ ಕೂಡ ನಾನು ಒಂದು ನಿರೀಕ್ಷೆ ಕಳ್ಕೊಳ್ಳೋಕೆ ಆರಂಭಿಸಿದೆ. ಯಾಕಂದರೆ ಒಂದು ನಿಜವಾದ ಒಂದು ಸತ್ವ ಅದರಲ್ಲಿ ಇಲ್ಲ ಅಂತ ನನಗೆ ಗೊತ್ತಾಯಿತು. ಏನೋ ಒಂದು ಏನನ್ನೋ ಕಳೆದುಕೊಂಡ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೆ. ಯಾವುದರಲ್ಲೂ ನನಗೊಂದು ನೆಮ್ಮದಿ, ಶಾಂತಿ, ಸಮಾಧಾನ ಸಿಗ್ತಾ ಇರಲಿಲ್ಲ. ಈ ರೀತಿ ಆದಾಗ ನಾನೇನು ಮಾಡಿದೆ, ದೇವರಿಲ್ಲ ಅನ್ನೋ ಒಂದು ಪರಿಸ್ಥಿತಿ ನಾನು ಬಂದ್ಬಿಟ್ಟೆ. ಸರಿ, ದೇವರನ್ನೋರು ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ನಾನು ಒಂದು ಕಮ್ಯುನಿಸ್ಟ್ ವಿಚಾರಧಾರೆಗಳ ಕಡೆ ನಾನು ಹೋಗಕ್ಕೆ ಪ್ರಾರಂಭ ಮಾಡಿದೆ. ದೇವರಿಲ್ಲ ಅನ್ನೋ ಕಡೆ ನೋಡಿ ಹೇಗೆ ಏನೆಲ್ಲ ತಿರುವುಗಳು ಒಬ್ಬ ಮನುಷ್ಯನ ಜೀವಿತದಲ್ಲಿ ಆಗ್ತದೆ ಎಂಬುದಾಗಿ ನಾವು ಬಹಳ ಆಸಕ್ತಿಕರವಾದ ಒಂದು ಜೀವನ ಚರಿತ್ರೆ, ಹೇಗೆ ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಾಗಲೂ ಸಹ ಒಬ್ಬ ವ್ಯಕ್ತಿ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಇಲ್ಲಿ ಒಂದು ಜೀವಂತ ಉದಾಹರಣೆ, ಸಾಕ್ಷಿ ಇದೆ. ಹೇಗೆ ಆತನು ಬೆಳೆದು ಇತರ ಗ್ರಂಥಗಳನ್ನು ಅಥವಾ ಇತರ ವೇದಗಳನ್ನು ಅಧ್ಯಯನ ಮಾಡಿ ಅಲ್ಲಿಯೂ ಸಮಾಧಾನ ಸಿಗದೆ, ಅಲ್ಲಿಯೂ ಕೂಡ ಆತನು ಏನನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸತ್ವ ಇಲ್ಲ ಎಂಬುದಾಗಿ ಅವರು ಹೇಳಿದ ಮಾತಿನಲ್ಲಿ ಸತ್ವ ಇಲ್ಲ ಎಂಬುದಾಗಿ ಹೇಳಿ ಈಗ ಬೇರೆ ಮಾರ್ಗದಲ್ಲಿ, ಅಂದರೆ ಕಮ್ಯುನಿಸ್ಟ್ ಮಾರ್ಗದಲ್ಲಿ ಕೂಡ ಅವರು ಅದನ್ನು ಪ್ರಯತ್ನ ಮಾಡಿದರೆ ಇನ್ನೇನೆಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಕೇಳೋಣ. ಅದರ ನಂತರ ನಾನು ವಿಕಾಸವಾದ, ಚಾರ್ಲ್ಸ್ ಡಾರ್ವಿನ್, ಮಂಗನಿಂದ ಮಾನವ, ಓಕೆ, ಈ ರೀತಿ ಅದನ್ನು ಕೂಡ ನಾನು ತುಂಬ ಅದನ್ನು ಓದಿದೆ. ಆದರೆ ಅದು ಕೂಡ ನನಗೆ ಸಮಾಧಾನ ಕೊಡಲಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಹೇಳಿದ್ರು, ಮನುಷ್ಯನಿಗೆ ಮನುಷ್ಯ ಹುಟ್ಟುತ್ತಾನೆ, ಒಂದು ಮೃಗದಿಂದ ಮೃಗ ಹುಟ್ಟುತ್ತೆ, ವೃಕ್ಷದಿಂದ ವೃಕ್ಷ ಹುಟ್ಟಿದೆ ಹೊರತು ಇದೆಲ್ಲ ತಪ್ಪು ಅಂತ ಒಬ್ಬ ವ್ಯಕ್ತಿ ನನಗೆ ಒಂದು ಸಂದರ್ಭದಲ್ಲಿ ಹೇಳ್ಕೊಟ್ರು. ಆಗ ನಾನು ಏನು ಮಾಡಿದೆ, ವಿಕಾಸವಾದ ತಪ್ಪು ಇರಬಹುದು ಅಂತ ಹೇಳ್ಬಿಟ್ಟು ನಾನು ಅದು ವಿಕಾಸವಾದ ಬಿಟ್ಟಿದ್ದೆ. ಆದರೆ ದೇವರಿಲ್ಲ ಅನ್ನೋದ್ರಲ್ಲಿ ಮಾತ್ರ ನಾನು ದೃಢವಾಗಿದೆ. ಆಗ ನನಗೆ 25 ವರ್ಷ ಆದಾಗ ನಮ್ಮ ಮನೆಯಲ್ಲಿ ನನಗೆ ವಿವಾಹಕ್ಕೆ ತೀರ್ಮಾನ ಮಾಡಿದ್ರು. ಅಂದರೆ ಬಹಳ ಚಿಕ್ಕ ಪ್ರಾಯದಲ್ಲೇ ನಿಮಗೆ ವಿವಾಹ ದಾಂಪತ್ಯ ಜೀವಿತದ ಬಗ್ಗೆ ಆಲೋಚನೆ ಮಾಡಿದ್ದಾರೆ ಮನೆಯಲ್ಲಿ? ಹೌದು, ಯಾಕಂದರೆ ಇವನು ದೇವರ ಬಗ್ಗೆ ನಂಬಿಕೆ ಇಲ್ಲ, ಕೊನೆಗೊಂದಿನ ಎಲ್ಲರೂ ಬೇರೆ ಧರ್ಮದ ಯುವತಿಯನ್ನು ಅಥವಾ ಪ್ರೀತಿಸಿ ಯಾರಾದರೂ ಮನೆ ಕರ್ಕೊಂಡ್ಬಂದ್ಬಿಟ್ರೆ ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಏನಾದ್ರು ಕಷ್ಟ ಆಗ್ಬಿಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಯಾವ್ದಾದ್ರು ಹುಡುಗಿನ ನೋಡಿ ಮದುವೆ ಮಾಡೋಣ ಅಂತ ನೋಡ್ತಾ ಇದ್ರು. ನಾನು ಹೇಗೆ ನಮ್ಮ ಅಕ್ಕ ನನಗೆ ಆಗ ಏನು ಮಾಡಿದ್ರು, ಬನ್ನೇರುಘಟ್ಟ ರಸ್ತೆಯಲ್ಲಿರೋ ಒಂದು ಡಿವೈನ್ ರಿಟ್ರೀಟ್ ಸೆಂಟರ್ ಅನ್ನೋ ಒಂದು ಜಾಗಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಬೋಧನೆ ನಡೀತಾ ಇತ್ತು. ಅಲ್ಲಿ ಒಬ್ಬರು ಮುಸ್ಲಿಮ್ಸ್ ಧರ್ಮದ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿನ ಕಂಡುಕೊಂಡಿದ್ರು. ಅವ್ರು ಯೇಸು ಸ್ವಾಮಿ ಬಗ್ಗೆ ಹೇಳ್ತಾ ಇದ್ರು, ಯೇಸು ಸ್ವಾಮಿ ದೇವರು ಅಂತ. ನನಗೆ ಆಶ್ಚರ್ಯ ಆಗುತ್ತೆ, ಯಾಕಂದರೆ ರೋಮನ್ ಕ್ಯಾಥಲಿಕ್ ಆಗಲಿ ಆ ಪಂಗಡಕ್ಕೆ ಸೇರಿದವರು ಹೇಳಿದೆ
ಸರಿ ನಮ್ಮ ಪಂಗಡಕ್ಕೆ ಸೇರಿದವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿತ್ತು. ಆದರೆ ಬೇರೆ ಪಂಗಡಕ್ಕೆ ಸೇರಿದ ವ್ಯಕ್ತಿಯೊಬ್ಬರು ಯೇಸು ಬಗ್ಗೆ ಹೇಳ್ತಾ ಇದ್ದಾರಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು. ಆದರೆ ಏನು ಮಾಡಿದೆ, ಸುಮ್ಮನೆ ಅದೇ ನಂಬಲಿಲ್ಲ. ಆದರೂ ಮನೆಗೆ ನಮ್ಮ ಅಕ್ಕ ಕೇಳಿದ್ರು, ಏನು ಯೇಸು ಸ್ವಾಮಿ ದೇವ್ರು ಅಂತ ನಂಬ್ತೀಯ ಅಂತ ಕೇಳಿದ್ರು. ಸರಿ, ವಿವಾಹ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಂಬ್ತೀನಿ, ಯೇಸು ಸ್ವಾಮಿ ನಂಬ್ತೀನಿ. ಎಂತ ತಿರು ನೋಡಿ, ಈಗ ಎಲ್ಲ ಆಯ್ತು, ಎಲ್ಲ ವೇದಗಳ ಅಧ್ಯಯನ, ಸಮಾಜ ವಿಕಾಸವಾದ, ಕಮ್ಯುನಿಸಮ್ ಇದನ್ನೆಲ್ಲ ಆದ ನಂತರ ಈಗ ಮದುವೆ ಘಟ್ಟಕ್ಕೆ ಬಂದಾಗ ಯಾವ ರೀತಿ ಈಗ ಒಂದು ರಾಜಿ ಸೂತ್ರ ಕಂಡುಕೊಂಡು ಆ ರಾಜಿಗಾಗಿ ಈಗ ಮದುವೆಗಾಗಿ ಈಗ ಹೇಗೋ ಒಪ್ಪಿಗೆ ಸೂಚಿಸೋಣ. ಅವರವ್ರ ಬಾಯಿಂದ ಕೇಳೋಣ, ಏನಾಯಿತು, ಯಾವ ರೀತಿ ಅವರ ಜೀವನದಲ್ಲಿ ಪ್ರಯಾಣ ಹೇಗಿತ್ತು ಎಂಬುದಾಗಿ ಕೇಳೋಣ. ಮುಂದುವರೆದು ನನಗೆ, ಹಾಗಾದ್ರೆ ನೀವು ಯೇಸು ದೇವರಂತ ಒಪ್ಕೊಂಡ್ರಿ ಆ ಸಂದರ್ಭದಲ್ಲಿ? ಅದು ಮದುವೆಗೋಸ್ಕರ ಮಾತ್ರ, ಮದುವೆಗೋಸ್ಕರ ಮಾತ್ರ. ಕೇವಲ ಜನರ ದೃಷ್ಟಿಯಲ್ಲಿ ನಾನೊಬ್ಬ ಕ್ರೈಸ್ತನಾಗಿ ಕುಟುಂಬದಲ್ಲಿ ಹುಟ್ಟಿದ್ದೀನಿ, ಕ್ರೈಸ್ತನಾಗಿದ್ದೀನಿ, ಕ್ರೈಸ್ತ ಯುವತಿಯನ್ನು ಮದುವೆ ಮಾಡ್ಕೋಬಹುದು, ಅದಕ್ಕೆ ನಮ್ಮ ಪಂಗಡದಲ್ಲಿ ನಮಗೆ ಒಪ್ಪಿಗೆ ಕೊಡ್ತಾರೆ ಅನ್ನೋ ಉದ್ದೇಶದಿಂದ. ಓಕೆ, ಅಂದ್ರೆ ನಿಮ್ಗೆ ಯಾರಿಂದಲೂ ವಿರೋಧ ಬರಬಾರ್ದು, ನಿಮಗೆ ಧಕ್ಕೆ ಆಗ್ಬಾರ್ದು. ಹೌದು. ನಂತರ ಮದುವೆ ಇನ್ನಿತರ ಕಾರ್ಯಗಳಂತ ಹೇಳಿದಾಗ ಸಮಾಜದಿಂದ, ಕುಟುಂಬದಿಂದ ಮನ್ನಣೆ ಸಿಗಬೇಕು ಎಂಬುದಾಗಿ ಹೇಳಿ ನೀವು ಆ ತೀರ್ಮಾನಕ್ಕೆ ಬಂದ್ರಿ. ಇದೇ ಉದ್ದೇಶದಿಂದ ನಾನು ಮದುವೆ ಆಗೋಕೆ ಒಪ್ಕೊಂಡಿದ್ದೆ. ಆನಂತರ ಬಹಳ ಕಡೆ ನಾವು ಪ್ರಯತ್ನ ಮಾಡಿದ್ವಿ ಸಹ ಯಾವುದೇ ಕಡೆ ನಮಗೆ ಹೆಣ್ಣು ಸಿಗಲಿಲ್ಲ. ನಾವು ಬಹಳ ದೂರ ಪ್ರದೇಶ ದಾವಣಗೆರೆವರೆಗೂ ನಾನು ಹೋಗಿದ್ದೇನೆ, ಅಲ್ಲಿ ಕೂಡ ನನಗೆ ಹೆಣ್ಣು ಸಿಗಲಿಲ್ಲ. ಸರಿ, ಕೊನೆಗೆ ಅಲ್ಲಿ ಒಂದು ತಮಾಷೆ ಮಾಡಿದೆ ನಾನು ನಮ್ಮ ತಾಯಿ ಹತ್ರ. ಅಮ್ಮ, ಈಗ ದಾವಣಗೆರೆವರು ಬಂದಿದ್ದೇವೆ, ಇಲ್ಲೂ ಹೆಣ್ಣು ಸಿಗಲಿಲ್ಲ, ನೆಕ್ಸ್ಟ್ ನಾವು ಒಂದು ಬೀದರ್ ಹೋಗ್ಬೇಕು, ಇಲ್ಲ ಮುಂಬೈಗೆ ಹೋಗಿ ಹೆಣ್ಣು ನೋಡ್ಬೇಕಂತ ಹೇಳ್ಬಿಟ್ಟು ಬಂದ್ವಿ ವಾಪಸ್ಸು. ಅಂದ್ರೆ ದಾವಣಗೆರೆಯಲ್ಲಿ ಹೆಣ್ಣು ಸಿಗದ ಕಾರಣ ಈ ರೀತಿಯಾಗಿ ಹೇಳಿಕೆ, ತಮಾಷೆಯಾಗಿ ಕೊಟ್ಟ ಹೇಳಿಕೆ, ಆದ್ರೆ ನಿಜ ಜೀವನದಲ್ಲಿ ನಡೆದೋಯ್ತು. ಓಕೆ, ನೋಡಿ ಪ್ರಿಯರೇ, ಹೇಗೆ ಕೆಲವೊಮ್ಮೆ ನಮ್ಮ ಬಾಯಿಂದ ನಾವು ಹಾಸ್ಯಾಸ್ಪದವಾಗಿ ಅಥವಾ ತಮಾಷೆಗಾಗಿ ಅಂತ ಹೇಳಿದ್ರು ಕೂಡ ಕೆಲವು ಬಾರಿ ಅದು ನಮ್ಮ ಜೀವನದಲ್ಲಿ ಸಂಭವಿಸುತ್ತೆ. ಏನು ಸಂಭವಿಸ್ತು, ಅವರ ಬಾಯಿಂದ ನುಡಿದದ್ದು ಬೀದರ ಅಥವಾ ಮುಂಬೈಯ, ಏನಾಯ್ತು ಎಂಬುದಾಗಿ ಅವರ ಬಾಯಿಂದ ನಾವು ಕೇಳೋಣ. ಈಗ ಏನಾಯ್ತು ನಂತರ ನಿಮ್ಮ ದಾವಣಗೆರೆ ಪ್ರಸಂಗದ ನಂತರ ಮುಂದೆ ಏನಾಯ್ತು ನಿಮ್ಮ ಮದುವೆ ವಿಚಾರ? ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ, ನಮ್ಮ ತಂದೆ ತಾಯಿ, ನಮ್ಮ ಬಂಧು ಮಿತ್ರರೆಲ್ಲ ಒಂದು ಕಡೆ ಕೂಡಿದ್ರು, ಮಾತಾಡಿದ್ರು. ನಾವು ತುಂಬ ಕಡೆ ಪ್ರಯತ್ನ ಮಾಡಿದ್ದೀವಿ ಇವ್ನಿಗೆ ಹೆಣ್ಣು ನೋಡೋಕ್ಕೆ. ಇವ್ನಿಗೆ ಯಾಕೋ ಹೆಣ್ಣು ಸೆಟ್ ಆಗ್ತಾ ಇಲ್ಲ, ನಾವೇ ಮದುವೆ ಮಾಡಿಕೊಡ್ತೀನಿ ಅಂದರೂ ಕೂಡ ಹೆಣ್ಣು ಕೊಡ್ತಾ ಇಲ್ಲ. ಮತ್ತು ತುಂಬ ಕಡೆ ಜಾತಕ ಎಲ್ಲ ನೋಡಿದ್ರು. ಆಗೆಲ್ಲ ನಮ್ಮ ತಾಯಿ ತುಂಬ ಬೇರೆ ಬೇರೆ ಎಲ್ಲ ನೋಡೋದು, ಬೇರೆಯವ್ರ ಹತ್ರ ಹೋಗಿ ಹರಕೆಗಳು ನೋಡ್ಕೊಳ್ಳೋದು, ನಮ್ಮ ಮಗನ ಮದುವೆ ಆದರೆ ಸಾಕು, ನಾವು ಅಲ್ಲಿ ಬರ್ತೀವಿ ಇಲ್ಲಿ ಬರ್ತೀವಿ, ಏನೋ ಅವರವರ ನಂಬಿಕೆಗೆ ಪ್ರಕಾರ. ಯಾಕಂದರೆ ಎಲ್ಲರಿಗೂ ಮದುವೆ ಆಗ್ತಾಯಿದೆ, ನನ್ನ ಮಗನ ಮಾತ್ರ ಮದುವೆ ಆಗ್ತಾ ಇಲ್ವೇ ಅಂತ ಒಂಥರ ಒಂದು ರೀತಿ ಮಾನಸಿಕ ವೇದನೆಯಲ್ಲಿ ಅವರು ತುಂಬ ಹರಕೆಗಳನ್ನೆಲ್ಲ ಮಾಡ್ಕೊತಾ ಇದ್ದಾರೆ. ನಿಮ್ಮ ಮದುವೆಗೋಸ್ಕರ ಅವರು ಏನೆಲ್ಲ ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡಿದ್ರು. ಓಕೆ, ಕೊನೆಗೆ ಒಂದು ನಮ್ಮ ಅಕ್ಕನ ಸ್ನೇಹಿತೆ ಒಬ್ರು ಅಕ್ಕನ ಊರಲ್ಲಿದ್ದಾರೆ, ಅವ್ರ ಮೂಲಕ ಒಬ್ರು ಮದುವೆ ಬ್ರೋಕರ್ ಅಂತ ಯಾರು ಹೇಳ್ತಾರೆ ಅವರು ಪರಿಚಯ ಆಯಿತು ಮೈಸೂರು ರೋಡಲ್ಲಿ. ಅವರಿಗೆ ಫೋನ್ ಮಾಡಿ ನಮ್ಮ ಅಕ್ಕನ ಫ್ರೆಂಡ್ ಹೇಳಿದ್ರು, ಅಲ್ಲಿ ಒಬ್ಬರು ಹುಡುಗಿ ಇದ್ದಾರೆ, ಅವರನ್ನು ನೋಡೋಣ, ಅವರು ಬಡವರಾಗಿದ್ದಾರೆ, ಏನು ಯೋಚನೆ ಮಾಡ್ತೀರಾ, ನಿಮ್ಮ ಅಂತಸ್ತಿಗೆ ತಕ್ಕನಾಗಿ ಅವರಿಲ್ಲ, ತುಂಬ ಬಡವರು, ಅವರ ಹೊಟ್ಟೆಪಾಡಿಗೆ ದುಡ್ಕೊಂಡು ತಿಂತಾ ಇದ್ದಾರೆ ಅವರು, ನೀವು ಇಷ್ಟಪಟ್ಟಿರ್ಬೇಕಾದ್ರೆ ಆ ಹುಡುಗಿನ ಬೇಕಾದ್ರೆ ನೋಡ್ಬೋದು ಅಂದರು. ನಮ್ಮ ತಾಯಿ ಹೇಳಿದ್ರು, ಈಗಿರೋ ಪರಿಸ್ಥಿತಿಲಿ ಹೇಗಿದ್ರು ಸರಿ, ಫಸ್ಟು ಹೋಗಿ ಆ ಹುಡುಗಿನ ನೋಡ್ಬಿಡೋಣ. ಒಟ್ಟಿನಲ್ಲಿ ಒಂದು ತಲೆನೋವು, ಮನೆಗೆ ಒಂದು ದೊಡ್ಡ ತಲೆನೋವು ಆಗಿತ್ತು. ಆ ತಲೆನೋವಿಂದ ತಪ್ಪಿಸ್ಕೊಳ್ಬೇಕಂತೇಳಿ ಈಗ ಯಾವ ಸಂದರ್ಭಕ್ಕೆ ಬಂದು ತಲುಪಿದೆ ಅಂತ ಹೇಳಿದ್ರೆ, ಇಲ್ಲಿ ಸಿಗಲಿಲ್ಲ, ಬೆಂಗಳೂರು ಎಲ್ಲ ಅಕ್ಕಪಕ್ಕ ಆಯಿತು, ದಾವಣಗೆರೆಯಿಂದ ಈಗ ಎಲ್ಲಿ ಸಿಗ್ತದೋ ಅಲ್ಲಿ ಮದುವೆ ಮಾಡಿಕೊಡೋಣ ಅನ್ನೋ ತೀರ್ಮಾನ ಕೂಡ ಮನೇಲಿ ಬಂದರು. ಅದನ್ನೇ ನೀವು ಹೇಳ್ತಿದ್ದೀರಿ. ಓಕೆ, ನೆಕ್ಸ್ಟ್ ನಾವು ಏನು ಮಾಡಿದ್ವಿ ಅಂದರೆ ಹೋಗಿ ನೋಡಿದ್ವಿ ಹೆಣ್ಣು. ಅದು ಯಾವ ಊರಲ್ಲಿ? ಇಲ್ಲೇ ಮೈಸೂರು ರೋಡಲ್ಲಿ ನೋಡಿದ್ವಿ. ಓಕೆ, ಆದರೆ ನಂತರ ನನಗೆ ಗೊತ್ತಾಗಿದ್ದು ಅವರ ಮೂಲ ಬೀದರ್ ಅಂದ್ಬಿಟ್ಟು. ಓಕೆ, ನೋಡಿ ಪ್ರಿಯರೇ, ಹೇಗೆ ಇವ್ರ ಬಾಯಿಂದಲೇ ಬಂದ ಹಾಗೆ ಬೀದರ ಮುಂಬೈ ಎಂಬುದಾಗಿ ಹೇಳಿದ್ರಿಂದ ಮೈಸೂರು ರೋಡ್ನಲ್ಲಿ ಹುಡುಗಿ ನೋಡಿದ್ರು ಕೂಡ ಇವರಿಗೆ ಸಿಕ್ಕಿದ ಹುಡುಗಿ ಬೀದರ್ಗೆ ಸೇರಿದವರು. ಓಕೆ, ಹಾಗೆ ನಿಮ್ಮ ಮದುವೆ ದಾಂಪತ್ಯ ಜೀವಿತಕ್ಕೆ ನೀವು ಪ್ರವೇಶಿಸಿದ್ರಿ. ಬೀದರ್ ಮೂಲದ ಸಹೋದರಿಯನ್ನು ಮದುವೆ ಆದರೆ ನಿಮ್ಮ ದಾಂಪತ್ಯ ಜೀವಿತ ನೀವು ಅಲ್ಲಿ ಆರಂಭಿಸಿ ಯಾವ ವರ್ಷದಲ್ಲಿ? ಅದು 2009ರಲ್ಲಿ ಜೂನ್ 19ರಂದು ನಮ್ಮ ವಿವಾಹ ನೆರವೇರಿತು. ನಿಮ್ಮ ಪತ್ನಿ ಹೆಸರು ಲಲಿತಾ ಅಂದ್ಬಿಟ್ಟು. ಓಕೆ, ಸೊ
ನೋಡಿ ಪ್ರಿಯರೇ, ಹೇಗೆ ಒಬ್ಬಂಟಿಗರನ್ನು ಸಂಸಾರಿಕರನ್ನಾಗಿ ಮಾಡ್ತೀನಿ ಎಂಬುದಾಗಿ ಹೇಳಿದಾಗೆ, ಈಗ ಒಬ್ಬಂಟಿಗರಾಗಿದ್ರು. ಈಗ ಇವರ ಜೀವನದಲ್ಲಿ ಒಂದು ತಿರುವು 2009ರಲ್ಲಿ ಮದುವೆಯ ಮೂಲಕ ಇವರು ದಾಂಪತ್ಯ ಜೀವಿತಕ್ಕೆ ಪ್ರವೇಶಿಸಿದ್ರು. ಸರಿ, ಹಾಗಾದರೆ ಅಂತೋಣಿ ರಾಜ್ ಅವರಿಗೆ ನೀವು ಹೇಳಿದ ಪ್ರಕಾರ ನಿಮ್ಮ ಬಾಲ್ಯ ದಿನಗಳಾಯಿತು, ನಿಮ್ಮ ಪ್ರೌಢ ದಿನಗಳಾಯಿತು, ಈಗ ನೀವು ದಾಂಪತ್ಯ ಜೀವಿತಕ್ಕೆ ಪ್ರವೇಶಿಸಿದ್ರಿ. ನಿಮ್ಮಲ್ಲಿ ಈಗ ಆಗಲೇ ನೀವು ಹೇಳಿದ ಪ್ರಕಾರ ಕ್ರೈಸ್ತತ್ವದ ಬಗ್ಗೆ ವಿರೋಧ ಇತ್ತು, ಯೇಸು ಸ್ವಾಮಿ ದೇವರಲ್ಲ ಅನ್ನುವ ಮಟ್ಟದಲ್ಲಿದ್ದರೆ, ಮತ್ತು ನಿಮಗೆ ಎಲ್ಲ ವಿಕಾಸವಾದ ಮತ್ತು ಕಮ್ಯುನಿಸಮ್ ಎಲ್ಲವನ್ನು ಕೂಡ ಮತ್ತು ಎಲ್ಲ ವೇದಗಳನ್ನು ಶಾಸ್ತ್ರಗಳನ್ನು ನೀವು ಕಲೀಲಿಕ್ಕೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸಿದ್ರಿ. ಎಲ್ಲೂ ಕೂಡ ನಿಮಗೆ ಯಾವ ನಿರೀಕ್ಷೆ ಸಿಗಲಿಲ್ಲ. ಈಗ ಕೊನೆಗೆ ಮದುವೆ ಆಗಬೇಕನ್ನೋ ಉದ್ದೇಶಕ್ಕಾಗಿ ಏನು ಕ್ರೈಸ್ತ ಧರ್ಮದಲ್ಲಿ ಆಗಬೇಕನ್ನೋದಕ್ಕಾಗಿ ನೀವು ಎಲ್ಲ ಒಪ್ಪಿಗೆಯನ್ನು ಸೂಚಿಸಿದ್ರಿ. ಸರಿ, ಈಗ ನಿಮ್ಮ ಮದುವೆ ಆದ ನಂತರ ಹೇಗೆ ನಿಮ್ಮ ಒಂದು ಜೀವಿತದಲ್ಲಿ ಬದಲಾವಣೆ ಬಂತು, ಅಥವಾ ಹೇಗೆ ಇದು ಏನಾದರೂ ಆತ್ಮಿಕ ಜೀವಿತಕ್ಕೆ ನಿಮಗೆ ಸಹಕಾರಿ ಆಯಿತಾ, ಅಥವಾ ಹೇಗೆ ನೀವು ಮುಂದೆ ನಿಮ್ಮ ಜೀವನ ಯಾವ ರೀತಿಯಾಗಿ ಮುಂದೆ ಹೋಗ್ಲಿಕ್ಕೆ ಆರಂಭ ಆಯಿತು? ಮೊದಲನೇದಾಗಿ ಹೇಳ್ಬೇಕಂದ್ರೆ ನನ್ನ ಧರ್ಮಪತಿ ತುಂಬ ಒಳ್ಳೆಯವಳು. ಅವಳು ಮೆಥೋಡಿಸ್ಟ್ ಅನ್ನೋ ಒಂದು ಪಂಗಡಕ್ಕೆ ಸೇರಿದವಳು. ಒಂದು ರಕ್ಷಣೆ ಹೊಂದಿದವರ ಪಂಗಡ ಅದು. ಅವರು ದಿನಾಗಲೂ ರಾತ್ರಿ ಮತ್ತು ಹಗಲು ಬೈಬಲ್ ಓದ್ತಾಯಿದ್ರು. ಮತ್ತು ಅವರ ಮನೆಯವರು ಸಹ ವಾರಕ್ಕೊಂದು ಸರಿ ನಮ್ಮ ಮನೆಗೆ ಬರ್ತಾಯಿದ್ರು. ಬಂದು ಆಗಾಗ ರಕ್ಷಣೆ ಬಗ್ಗೆ ನನಗೆ ಹೇಳ್ತಾಯಿದ್ರು. ಸುಮಾರು 6 ತಿಂಗಳು ಇದೆಲ್ಲ ನಡೀತು. ನಾನು ಸರಿ, ಈಗ ಮದುವೆಯಾದ ವಸ್ತು ಏನೋ ಬರ್ತಾ ಇದ್ದಾರೆ, ಮಗಳನ್ನ ನೋಡ್ತಾ ಇದ್ದಾರೆ, ಅವರಿಗೆ ಕೊನೆ ಮಗಳು ಏನೋ ಪ್ರೀತಿ ಜಾಸ್ತಿ ಇದೆ, ನೋಡ್ತಾರೆ ಅಂತಿದ್ದು. ಆದರೆ ಸುಮಾರು 6 ತಿಂಗಳು ನಡೆದಾಗ ನನಗೆ ಒಂದು ರೀತಿ ಬೇಸರ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇದೇನಿದು ಮದುವೆಯಾದ ವಸ್ತ್ರದಲ್ಲಿ ಬಂದು ಹೋಗೋದು ಸಾಮಾನ್ಯ, ಇದೇನು 6 ತಿಂಗಳಾಯಿತು. ಆದರೆ ಯಾವಾಗಲೂ ಅವರು ಮಾತಾಡ್ತಾಯಿದ್ರು, ರಕ್ಷಣೆ ಇದೆ, ಯೇಸು ಸ್ವಾಮಿನ ನಂಬಬೇಕು, ಯೇಸು ಸ್ವಾಮಿನ ನೀವು ಹೃದಯದಲ್ಲಿ ನಂಬಿದರೆ ಮಾತ್ರ ನಿಮ್ಗೆ ರಕ್ಷಣೆ ಆಗುತ್ತೆ. ನೀರಿನಲ್ಲಿ ಮುಳುಗಿ ತಂದೆ, ಮಗ ಮತ್ತು ಪವಿತ್ರಾತ್ಮನ ಹೆಸರಲ್ಲಿ ನೀವು ದೀಕ್ಷಾಸ್ಥಾನ ಪಡ್ಕೊಬೇಕು, ಬೈಬಲ್ ಓದಬೇಕು ದಿನಾಗಲೂ, ನೀವು ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರ ಕಡೆ ಹೋಗಬೇಕು, ಆಗಲೇ ನಿಮಗೆ ಒಂದು ಒಳ್ಳೆಯ ನಿರೀಕ್ಷೆ, ಒಂದು ಒಳ್ಳೇದು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅತ್ತೆ ಮನೆಯವರ ಕಡೆಯಿಂದ ಮೊದಲನೇದಾಗಿ ನೀವು ಸುವಾರ್ತೆ ಕೇಳಲಿಕ್ಕೆ ಆರಂಭಿಸಿದ್ರೆ? ಹೌದು. ಅಂದರೆ ಇದು ನಿಮ್ಮ ಮೊದಲ ಅನುಭವ? ಹೌದು. ಯೇಸು ಸ್ವಾಮಿಯನ್ನು ರಕ್ಷಕನಾಗಿ ಅಂಗೀಕರಿಸಬೇಕು, ಜೀವಿತದಲ್ಲಿ ಪಾಪಗಳಿಗೆ ಕ್ಷಮಾಪಣೆ ಹೊಂದಿಕೊಳ್ಳಬೇಕು ಅನ್ನೋದು ನಿಮ್ಮ ಅತ್ತೆ ಮನೆ, ಅಂದ್ರೆ ನಿಮ್ಮ ಹೆಂಡತಿ ಮನೆಯವರ ಕಡೆಯಿಂದ ನಿಮಗೆ ಮೊದಲನೇದಾಗಿ ಗೊತ್ತಾಯ್ತು? ಸುಮಾರು 6 ತಿಂಗಳು ನನಗೆ ಇದು ಮಾಡಿದ್ರು. ಕೊನೆಯಲ್ಲಿ ನಾನು ಒಂದ್ಸರಿ, ಇದಕ್ಕಿಂತ ಮೊದಲು ನೀವು ಯಾರಿಂದಾದ್ರೂ ಈ ಸುವಾರ್ತೆ ಅಥವಾ ಯೇಸುವಿನ ಬಗ್ಗೆ ಕೇಳಿದ್ರ ನೀವು? ಅಂದ್ರೆ ರೋಮನ್ ಕ್ಯಾಥೋಲಿಕ್ ಪಂಗಡದ ಮೂಲಕ ನಾನು ಪ್ರಬೋಧನೆ ಕೇಳಿದೆ. ಆದ್ರೆ ದೀಕ್ಷಾಸ್ಥಾನದ ಬಗ್ಗೆ ನಾನು ಅಷ್ಟಾಗಿ ಇದು ನಿಮ್ಮ ಮೊದಲ ಅನುಭವ? ಓಕೆ, ಸರಿ. ನಾನು ನಮ್ಮ ತಾಯಿ ಹತ್ರ ಹೋಗಿ ಒಂದು ದೂರನ್ನ ಕೊಟ್ಟೆ. ಇವರು ಪ್ರತಿ ವಾರ ಬರ್ತಾರೆ, ರಕ್ಷಣೆ ಅಂತ ಇರ್ತಾರೆ, ಇವರು ಏನೋ ದೀಕ್ಷಾಸ್ಥಾನ ತಗೊಳ್ಬೇಕಂತಿದ್ದಾರೆ, ನಾನೇನೋ ಬೇರೆ ಕಡೆ ತಿರುಗಿಸ್ಬೇಕಂತಿದ್ದಾರೆ, ನಮ್ದೇನೋ ಜಾತಿ ಕೆಟ್ಟೋಗುತ್ತೆ, ಆ ರೀತಿ ಏನೋ ಒಂದು ಹೋಗಿ ನಾನು ದೂರ ಕೊಟ್ಟಾಗ ಅವರು ನಿಧಾನವಾಗಿ, ಅಂದ್ರೆ ಇವರ ಕುಟುಂಬದಲ್ಲಿ ಈಗ ಎಲ್ಲಾ ಕಡೆ ಆಯ್ತು, ಈಗ ಕೊನೆಗೆ ಇವರು ಮದುವೆ ಆದಂತ ಹೆಂಡತಿಯವರ ಮನೆಯವರು ಸುವಾರ್ತೆ ಹೇಳಿದಾಗ ದೂರಿಗೆ ಈಗ ಮತ್ತೆ ತಾಯಿ ಬಳಿ ಹೋಗಿ ನೋಡಿ, ಎಂಥ ವಿಪರ್ಯಾಸ, ಎಂಥ ವಿಚಿತ್ರ ಕೂಡ. ಒಂದು ಕಡೆ ಮಗ ಹಾಳಾಗಬಾರ್ದು, ಈತನ ಹೇಗಾದರೂ ಮದುವೆ ಮಾಡಬೇಕೆಂಬುದಾಗಿ ಎನಿಸಿದವರು, ಒಂದು ಕಾಲದಲ್ಲಿ ಈ ತಲೆನೋವಿಂದ ಬಿಡುಗಡೆ ಆದರೆ ಸಾಕು ಎಂಬುದಾಗಿ ಎನಿಸಿದವರು, ಈಗ ಮಗನಿಗೆ ಸ್ವತಃ ತಾಯಿ ಬಳಿ ಹೋಗಿ ದೂರನ್ನು ಕೊಟ್ಟು ಇವ್ರ ಜಾತಿ ಕೆಟ್ಟೋಗ್ಬಿಡ್ಬೋದೇನೋ, ಇವ್ರಿಗೇನಾದರೂ ಆಗ್ಬೋದೇನೋ ಏನೋ ಒಂದು ಕಳಕಳಿ, ಇನ್ನೊಂದು ಕಡೆ ಕಳವಳ, ಇದರೆಲ್ಲದರ ಜೊತೆಗೆ. ಸರಿ, ಮುಂದೆ ಏನಾಯ್ತು ನಿಮ್ಮ ಜೀವನದಲ್ಲಿ? ಸರಿ, ನಮ್ಮ ತಾಯಿಯವರು ಅವ್ರನ್ನ ಕರೆದ್ರು. ಒಂದ್ಸರಿ ಮುಂದಿನ ವಾರ ಬಂದಾಗ ಕರೆದು ಮಾತಾಡ್ಸಿದ್ರು. ಊಟ ಎಲ್ಲ, ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದರು. ಎಲ್ಲ ಊಟ ಎಲ್ಲ ಹಾಕಿದ್ಮೇಲೆ ನಿಧಾನವಾಗಿ ಒಂದು ಮಾತು ಹೇಳಿದ್ರು, ನೋಡಿ ನಮ್ಮ ಮಗನಿಗೆ ನೀವು ಬಂದು ಹೋಗೋದು ಇಷ್ಟ ಇದೆ, ಆದರೆ ಸುವಾರ್ತೆ ರಕ್ಷಣೆ ಇದ್ರ ಬಗ್ಗೆ ಎಲ್ಲ ಹೇಳೋದು ಇಷ್ಟ ಇಲ್ಲ. ನೀವು ಬಂದು ನಿಮ್ಮ ಮಗಳನ್ನ ನೋಡ್ಕೊಂಡು ಹೋಗೋಕ್ಕೆ ಇಷ್ಟ ಇದ್ದರೆ ಬಂದು ನೋಡ್ಕೊಂಡೋಗಿ, ನಮ್ಮದು ಯಾವುದೂ ತೊಂದರೆ ಇಲ್ಲ. ಆದರೆ ರಕ್ಷಣೆ, ಸುವಾರ್ತೆ, ದೀಕ್ಷಾಸ್ಥಾನ ಇದು ಯಾವುದ್ರ ಬಗ್ಗೆ ನೀವು ಬೋಧನೆ ಮಾಡಿಕೊಂಡು. ಅಂದರೆ ನೋಡಿ ಪ್ರಿಯರೇ, ಬಹಳ ಆಸಕ್ತಿಕರ ಆದ ವಿಷಯ. ಕ್ರೈಸ್ತ ಕುಟುಂಬದ ಹಿನ್ನೆಲೆ, ಕ್ರೈಸ್ತ ಕುಟುಂಬನ ಹುಟ್ಟಿ ಬೆಳೆದದ್ದು ಎಲ್ಲ ಇದ್ದರೂ ಕೂಡ ಹೇಗೆ ರಕ್ಷಣೆ ಸುವಾರ್ತೆ ಎಂಬುದಾಗಿ ಹೇಳುವಾಗ ಇದೊಂದು ಕಡೆ ವಿಪರ್ಯಾಸ ಅನಿಸುತ್ತೆ, ವಿಚಿತ್ರ ಅನಿಸುತ್ತೆ, ಆಶ್ಚರ್ಯ ಅನಿಸುತ್ತೆ. ಆದರೂ ಇದು ಸತ್ಯ, ನಂಬಲೇಬೇಕಾದ ಸತ್ಯ. ಯಾಕೆಂದರೆ ಈ ವ್ಯಕ್ತಿ ಇಲ್ಲಿ ನಮ್ಮ ಮಧ್ಯದಲ್ಲಿ ಅಂತೋಣಿ ರಾಜ್ ಅವರು ಹೇಳುವ ಹಾಗೆ, ಹೇಗೆ ಅವರ ಕುಟುಂಬದಲ್ಲೇ ರಕ್ಷಣೆ ಬಗ್ಗೆ ಮಾತನಾಡಬೇಡಿ, ಸುವಾರ್ತೆ ಬಗ್ಗೆ ಮಾತನಾಡಬೇಡಿ ಎಂಬುದಾಗಿ ತಮ್ಮ ಸ್ವಂತ ಮನೆಯವರೇ ಮಗನ ಪರವಾಗಿ ತಾಯಿ ನಿಂತು
ಅತ್ತೆ ಮನೆಯವ್ರಿಗೆ ಹೇಳ್ತಾರೆ ನೋಡಿ. ಸೊ ಹಾಗಾದರೆ ನಿಮ್ಮ ಜೀವಿತದಲ್ಲಿ ಈ ಆತ್ಮಿಕ ಜೀವಿತದಲ್ಲಿ ನಿಜವಾದ ತಿರುವು ಸಿಕ್ಕಿದ್ದು ಯಾವಾಗ? ಅಂದರೆ ನನ್ನ ವೈವಾಹಿಕ ಜೀವಿತದಲ್ಲಿ ಸ್ವಲ್ಪ ಒಡಕು ಉಂಟಾಗಿತ್ತು. ಎರಡು ಸರಿ ನಾವು ಡೈವರ್ಸ್ ಕೂಡ ಮುಂದಾಗಿದ್ವಿ. ಒಂದು ಸರಿ ನಾನು ನನ್ನ ಹೆಂಡತಿನ ಹತ್ಯೆ ಕೂಡ ಮಾಡೋಕ್ಕೆ ಮುಂದಾಗಿದ್ದೆ. ಆನಂತರದಲ್ಲಿ ಹೇಗೋ ಹೊಂದ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇಬ್ಬರಲ್ಲೂ ಒಂದು ಮಾನಸಿಕ ನೆಮ್ಮದಿ ಇರಲಿಲ್ಲ. ಪ್ರಪಂಚದ ದೃಷ್ಟಿಯಲ್ಲಿ ನಾವು ಗಂಡ ಹೆಂಡತಿಯರಾಗಿದ್ದರೆ ಹೊರತು ಮತ್ತು ಯಾವುದೇ ಒಂದು ನೆಮ್ಮದಿ ಇರಲಿಲ್ಲ. ಕೊನೆಗೆ ನಾನು ಏನು ಮಾಡಿದೆ, ಒಂದು ಸರಿ ಇದೇ ರೀತಿ ದಿವ್ಯ ಬಾಲ ಯೇಸು ದೇವಾಲಯಕ್ಕೆ ವಿವೇಕನಗರಕ್ಕೆ 1 ತಿಂಗಳು ಭಾನುವಾರ ತಪ್ಪದೆ ಹೋಗಿದೆ. ಅಲ್ಲಿ ಅವರು ಒಂದು ಸಂದೇಶ ಕೊಡ್ತಾಯಿದ್ರು ಗುರುಗಳು. ಅಲ್ಲಿ 4 ವಾರನೂ ಒಂದೇ ಸಂದೇಶ ಕೊಟ್ಟರು. ನಾನು ಆಗ ಹೊರಗಡೆ ಬಂದೆ. ಯಾಕಂದರೆ ನಾನು ಮದುವೆ ಆಗಿದ್ದರಿಂದ ನಾನು ಅಲ್ಲಿ ಕಂಟಿನ್ಯೂ ಆಗಿ ಹೋಗ್ತಾಯಿದ್ದೆ. ಹೊರಗಡೆ ಬಂದಾಗ ನನಗೆ ಒಂದು ಕೋಪ ಬಂತು. ನಾನು ದೇವಾಲಯದ ಕಡೆ ತಿರುಗಿ ನಾನು ಒಂದು ಮಾತು ಹೇಳಿದೆ, ಯೇಸುವೆ ನೀನು ನಿಜವಾದ ದೇವರಾಗಿದ್ದರೆ ನನ್ನ ಕರಿ, ನಾನು ಅವಾಗ ಬರ್ತೀನಿ. ಇನ್ಮೇಲೆ ನಾನು ನಿನ್ನ ಆಲಯಕ್ಕೆ ಬರೋದಿಲ್ಲ. ನೀನು ಯಾವತ್ತು ಕರೀತಿ ಅವತ್ತು ಬರ್ತೀನಿ, ಹೊರ್ತೀನಿ ಯಾವತ್ತು ಬರಲ್ಲ. ಈ ಮಾತು ಹೇಳ್ಬಿಟ್ಟು ಅಂದರೆ ನೋಡಿ ಹೇಗೆ ಒಬ್ಬ ಮನುಷ್ಯ ನಂಬಿಕೆ ಜೀವಿತ ಇಲ್ಲದೆ ನಿರೀಕ್ಷೆ ಕಳ್ಕೊಂಡಾಗ ತನ್ನ ಸಮಸ್ಯೆ, ಕುಟುಂಬದಲ್ಲಿ ಸಮಸ್ಯೆ ಉಂಟಾಗಿದೆ, ಕಲಹ ಗೊಂದಲ ಇದೆ ಎಂಬುದಾಗಿ ಹೇಳುವಾಗ ಹೇಗೆ ಪ್ರತಿಯೊಬ್ಬ ಮನುಷ್ಯನು ದೇವರನ್ನು ಹುಡುಕ್ತಾನೆ, ದೇವರ ಬಳಿ ಹೋಗ್ತಾನೆ ಎಂಬುದಾಗಿ. ಮತ್ತು ಅದೇ ಸಮಯದಲ್ಲಿ ಏನೂ ಬದಲಾವಣೆ ಆಗದೆ, ಒಳಗೂ ಬದಲಾವಣೆ ಆಗದೆ, ಕೇಳಿದನ್ನೇ ಮತ್ತೆ ಕೇಳ್ತಾ ಇರೋದ್ರಿಂದ ಬೇಸರ ಕೂಡ ಹಾಗೆ. ಹೇಗೆ ಒಬ್ಬ ಮನುಷ್ಯ ದೇವರಿಗೆ ಯೇಸುವೆ ನೀನು ದೇವರಾಗಿದ್ದರೆ ನನ್ನನ್ನು ಕರೆ, ಆಗ ನಾನು ಬರ್ತೇನೆ ಎಂಬುದಾಗಿ ಹೇಳಿದಂಥ ಬಹಳ ಆಸಕ್ತಿಕರ ಎಂಬುದಾಗಿ ನಾನು ವೀಕ್ಷಕರೇ, ಈ ಕಾರ್ಯಕ್ರಮ ನಿಮ್ಮಲ್ಲಿ ಕೂಡ ಅನೇಕರ ಜೀವಿತದಲ್ಲಿ ಇಂಥ ಅನೇಕ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರ ಸಿಕ್ಕಿರ್ಬೋದು ಎಂಬುದಾಗಿ ನಂಬಿತೆ. ಮುಂದುವರೆದು ಈ ಕಾರ್ಯಕ್ರಮ ವೀಕ್ಷಿಸಿ ನಾವು ಆಂಥೋನಿ ರಾಜ್ ಅವರ ಜೀವನದಲ್ಲಿ ಯೇಸು ಮುಂದುವರೆದು ಏನು ಮಾಡಿದ್ರು ಎಂಬುದಾಗಿ ಅವರಿಂದಲೇ ಕೇಳೋಣ. ಮುಂದೆ ನಮ್ಮ 2014 ಮಾರ್ಚ್ 23ರಂದು ನನ್ನ ಹೆಂಡತಿ ಲಲಿತಾ ಅವಳ ID ಕಾರ್ಡ್ ಮಾಡಬೇಕು, ವೋಟರ್ ID ಮಾಡಬೇಕಾಗಿತ್ತು. ನಾವು ಅದೇ ಕೊನೆ ದಿನ ಆಗಿತ್ತು. ಅವತ್ತು ಭಾನುವಾರ ಆಗಿತ್ತು. ನನ್ನ ತಮ್ಮನ ಸ್ನೇಹಿತ ಪಾಪಣ್ಣ ಅಂದ್ಬಿಟ್ಟು, ಆತ ನನಗೂ ಸಹ ಸ್ನೇಹಿತ. ಆತನ ಜೊತೆ ಹೋಗಿ ಕೆಲವು ಕಡೆ ಹುಡುಕಾಡಿದೆ ID ಕಾರ್ಡ್ ಮಾಡೋಕ್ಕೋಸ್ಕರ. ಎಲ್ಲೂ ಆಗಲಿಲ್ಲ. ಸರಿ, ಕೆಲವರು ಹೇಳಿದ್ರು ಬೇರೊಂದು ಸ್ಥಳದಲ್ಲಿ ಮಾಡ್ತಾ ಇರ್ತಾರೆ, ನೀವು ಹೋಗಿ ಅಲ್ಲಿ ವಿಚಾರಿಸಿ ಕಡೆ ಪಕ್ಷ ಎಲ್ಲರೂ ಆಗ್ಬೋದು ಅಂತ. ಆಗ ನಾನು ಮಲ್ಲಪ್ಪ ರೆಡ್ಡಿ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾಗ DGM ಬೇತಲ್ ಚರ್ಚ್ನಲ್ಲಿ ಒಂದು ಪ್ರಸಂಗ ನಡೀತಾ ಇತ್ತು. ಒಂದು ದೇವ್ರ ವಾಕ್ಯವನ್ನು ದೇವರ ಸೇವಕರೊಬ್ಬರು ಕೊಡ್ತಾಯಿದ್ರು. ಅವ್ರ ಹೆಸರು ನನಗೇನು ಗೊತ್ತಿರಲಿಲ್ಲ, ಆಲಯಕ್ಕೆ ನಾನು ಯಾವತ್ತೂ ಹೋಗಿರಲಿಲ್ಲ. ಆದರೆ ಅಲ್ಲಿಂದ ಒಂದು ವಾಕ್ಯ ಬಂತು ನನಗೆ, ಯವನಸ್ಥಾನೆ ಒಳಗೆ ಬಾ, ಕರ್ತನು ನಿನ್ನನ್ನೇ ಕರೀತಿದ್ದಾನೆ ಅಂತ ವಾಕ್ಯ ಬಂತು. ಆ ವಾಕ್ಯ ಬಂದಾಗ ಅಂದರೆ ನೀವು ಕೊನೆಯದಾಗಿ ನಿಮ್ಮ ಒಂದು ಸಂಭವ ಹೇಳಿದ್ರಿ, ಯೇಸುವೆ ನೀನು ದೇವರಾಗಿದ್ದರೆ ನನ್ನನ್ನು ಕರೆದಾಗ ಬರ್ತೀನಿ. ಅದು ಯಾವ ವರ್ಷದಲ್ಲಿ ಹೇಳಿದ್ರಿ? ಅದನ್ನು ನಾನು 2014ರಲ್ಲಿ ಹೇಳಿದೆ. 2014 ಅದೇ ವರ್ಷದಲ್ಲಿ 2014ರಲ್ಲಿ ಇವರು ಯೇಸುವಿಗೆ ಸವಾಲು ಹಾಕಿದ್ರು. ಈಗ ನೋಡಿ ಎಷ್ಟು ಬೇಗ ದೇವರು ನಮ್ಮ ಒಂದು ವೇಳೆ ಕೆಲವು ಸಮಯದಲ್ಲಿ ನಾವು ಸವಾಲು ಹಾಕುವಾಗಲೂ ಕೂಡ ದೇವರು ಅದಕ್ಕೆ ಹೇಗೆ ಪ್ರತಿಸ್ಪಂದಿಸ್ತಾನೆ ಎಂಬುದಾಗಿ ಹೇಳಿ. ಸೊ ಈಗ 2014 ವರ್ಷದ ಅದೇ ವರ್ಷದಲ್ಲಿ ದೇವರು ನಿಮ್ಮ ಜೊತೆ ಮಾತಾಡಿದ್ರು. ಮಾರ್ಚ್ 23 ಮೂಲಕ 3ನೇ ತಾರೀಕರಂದು ಒಬ್ಬ ಸಭಾಪಾಲಕರು DGM ಬೇತಲ್ ಚರ್ಚ್ನ ಸಭಾಪಾಲಕರ ಮೂಲಕ ದೇವರ ಆತ್ಮನು ಮಾತನಾಡ್ತಾ ಯವನಸ್ಥಾನೆ ಒಳಗೆ ಬಾ, ಕರ್ತನ್ ನಿನ್ನನ್ನೇ ಕರೀತಿದ್ದಾನೆ. ಆಗ ನಿಮಗೆ ಏನು ಅನ್ನಿಸ್ತು? ಆ ಸ್ವರ ಕೇಳಿದ ಕೂಡಲೇ ಯವನಸ್ಥಾನೆ ಒಳಗೆ ಬಾ, ದೇವರು ನಿನ್ನನ್ನೇ ಕರೀತಿದ್ದಾನೆ ಎಂಬುದಾಗಿ ಹೇಳಿದಾಗ ನಿಮ್ಗೇನು ಅನ್ನಿಸ್ತು? ಆ ಸಂದರ್ಭ ಹೇಗಿತ್ತು? ಅಂದರೆ ಏನೋ ಒಂದು ಬಲ ನನ್ನ ಮೇಲೆ ಇಳಿದು ಬಂತು. ಓಕೆ. ಆ ಬಲ ನನ್ನ ಮೇಲೆ ಇಳಿದು ಬಂದಾಗ ನನ್ನ ನಡುವಿನೆತಿಯಿಂದ ಅಂಗಾಲವರೆಗೂ ಏನಾಯಿತು, ಒಂದು ರೀತಿ ಶಿಲೆಯ ಉಪಾದಿಯಲ್ಲಿ ನಾನು ನಿಂತಿದ್ದೆ, ಸ್ತಬ್ಧರಾದೆ. ಓಕೆ. ನಾನು ನೋಡಬಲ್ಲವನಾಗಿದೆ, ಚಲಿಸಲಿಕ್ಕಾಗಲಿಲ್ಲ. ನಾನು ನೋಡಬಲ್ಲವನಾಗಿದೆ, ನೈಜವಾಗಿ ನಡೆದ ನಾನು ನೋಡಬಲ್ಲವನಾಗಿದೆ, ಕೇಳಬಲ್ಲವನಾಗಿದೆ, ಮಾತನಾಡಬಲ್ಲವನಾಗಿದೆ, ಬೇರೆ ಏನು ಮಾಡೋಕ್ಕಾಗಲಿಲ್ಲ. ನಾನು ಏನು ಅನ್ಕೊಂಡೆ ಅಂದರೆ ಆ ಸಂದರ್ಭದಲ್ಲಿ ಯಾವ್ದಾದ್ರು ಮಾಂತ್ರಿಕ ಶಕ್ತಿಗಳು ಏನಾದ್ರು ಇರ್ಬೋದು, ಯಾವ್ದಾದ್ರು ಮಾಟ ಮಂತ್ರ ಏನಾದ್ರು ಮಾಡಿರ್ಬೋದು ಆ ಸಂದರ್ಭದಲ್ಲಿ ಅಂತ ಅವನಿಗೆ ಆ ಹುಡುಗ ನನ್ನ ಸ್ನೇಹಿತನಾದ ಪಾಪಣ್ಣ ನನ್ನ ಕರೀತಾ ಇದ್ದಾನೆ, ಅಣ್ಣ ಬಾ ಬಾ ಹೋಗೋಣ ಅಂತ. ಅವನು ನನ್ನನ್ನು ಮುಟ್ಟಕ್ಕೂ ಭಯ ಬೀಳ್ತಾ ಇದ್ದಾನೆ, ಯಾಕಂದ್ರೆ ನಾನು ಮುಂದೆ ಹೋಗೋಕ್ಕಾಗ್ತಾ ಇಲ್ಲ. ಅಂದ್ರೆ ಅದು ಕರೆದ ಆ ಸಭೆ ಸ್ಥಳದಲ್ಲಿ ಆದದ? ಮುಂದೆ ಸಭೆ ಮುಂದೆ ಆಯ್ತು. ಆ ರಸ್ತೆಯಲ್ಲಿ ನೀವು ಸ್ತಬ್ಧರಾಗಿ ನಿಂತಿದ್ದೀರಿ, ಮುಂದೆ ಹೋಗ್ಲಿಕ್ಕೆ ಆಗ್ತಲ್ಲ, ಏನು ಮಾಡ್ಲಿಕ್ಕೆ ಆಗ್ತಲ್ಲ. ನಂತರ ಏನಾಯ್ತು? ನಾನು ಅವ್ನಿಗೆ ಹೇಳಿದೆ, ಯಾವ್ದಾದ್ರು ಮಾಟ ಮಂತ್ರ ಅಲ್ಲ, ನಿಂಬೆ ಹಣ್ಣು ಏನಾದ್ರು ಹಾಕಿದಾರ ನೋಡು ಕೆಳಗಡೆ
ಅದನ್ನೇನೋ ದಾಟ್ಬಿಟ್ಟಿದ್ದೆ ನಾನು. ಅಂದ್ರೆ ನಿಮಗೆ ನೋಡ್ಲಿಕ್ಕೆ ಕೂಡ ಆಗ್ತಿಲ್ಲ? ಇಲ್ಲ, ಆಗ್ತಾ ಇಲ್ಲ, ಹಾ. ನನಗೆ ಆಗ್ತಾ ಇಲ್ಲ. ಆಗ ಇಲ್ಲ ಅಣ್ಣ ಏನೂ ಇಲ್ಲ, ಅದರಲ್ಲಿ ಮೆಣಸಿನ್ಕಾಯಿ ಇಲ್ಲ, ನಿಂಬೆಹಣ್ಣಿಲ್ಲ, ಏನಿಲ್ಲ, ನಿನ್ಗೆ ಏನಾಗ್ತಾ ಇದೆ ಗೊತ್ತಿಲ್ಲ, ದಯವಿಟ್ಟು ಬಂದ್ಬಿಡು ಅಂದ. ಆಗ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ ಹೊರಗಡೆ ಬರೋಕ್ಕೆ, ಆಗಲಿಲ್ಲ. ಕೊನೆಗೆ ನಾನು ಒಂದು ಅಂದ್ರೆ ಇದು ನಡು ರಸ್ತೆಯಲ್ಲಿ ಆಗ್ತಿರೋ ಸಂಭವ ಘಟನೆ. ಓಕೆ. ಆದರೆ ಎಷ್ಟೋ ಜನರು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಪಾಡಿಗೆ ಹೋಗ್ತಾ ಇದ್ದಾರೆ, ಇತರೆಲ್ಲರ ಅವರ ಅವರ ಪಾಡಿಗೆ ನೀವು ಮಾತ್ರ ಈ ಒಂದು ಸನ್ನಿವೇಶದಲ್ಲಿ ನಿಂತಿದ್ದೀನಿ. ಜನಗಳು ಯಾಕಂದ್ರೆ ನನ್ನ ಕಣ್ಣು ಕಾಣಿಸ್ತಾ ಇದೆ, ಜನ ಸೈಕಲಲ್ಲಿ ಮೋಟರ್ ಬೈಕಲ್ಲಿ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದೀನಿ. ಆದ್ರೆ ಜನಗಳು ಯಾರು ನನ್ನ ನೆರವಿಗೆ ಬರಲಿಲ್ಲ. ಅಲ್ಲಿ ಯೂನಿಯನ್ಗೆ ನಿಂತಿದ್ದಾನೋ ಗೊತ್ತಿಲ್ಲ. ನಡೀತಿರೋ ಆತ್ಮಿಕ ಸಂಭವ, ಇಲ್ಲಿ ನಡೀತಿರುವಂತ ಕಾರ್ಯ ಅವರಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಕೆಲವೊಮ್ಮೆ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯ ನಮ್ಮ ಆಲೋಚನೆಗೆ, ನಮ್ಮ ಊಹೆಗೆ ನಿಲುಕದು. ಕೆಲವು ಸಮಯದಲ್ಲಿ ನಾವು ವಿವರಿಸೋದಕ್ಕೆ ಕೂಡ ಸಾಧ್ಯ ಇಲ್ಲ. ಓಕೆ, ಮುಂದೆ ಏನಾಯ್ತು ಅಂಥೋನಿ ರಾಜ್? ಸರಿ, ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದಾಗಲೂ ಆಗಲಿಲ್ಲ. ಆಗ ನಾನು ಒಂದು ಹರಕೆ ಅಂತ ಹೇಳ್ತಾರೆ ನಮ್ಮ ಪಂಗಡದಲ್ಲಿ, ಯೇಸುವೆ ಇದು ನೀನೇ ಆಗಿದ್ದರೆ ನನ್ನನ್ನು ದಯವಿಟ್ಟು ಇದ್ರ ಶಕ್ತಿ, ಈ ತೊಂದರೆಯಿಂದ ಬಿಡುಗಡೆ ಮಾಡು, ನಾನು ಮುಂದಿನ ವಾರ ಒಂದು ವಾರ ಮಟ್ಟಿಗೆ ಈ ಸಭೆಗೆ ಬರ್ತೀನಿ ಅಂತ ಹೇಳಿ ನಾನು ಆ ಮಾತನ್ನು ಹೇಳ್ತಾ ಇದ್ದಾಗೆ ಆ ಶಕ್ತಿ ನನ್ನ ಬಿಟ್ಟು, ಹಾಗೆ ನಾನು ಅಲ್ಲಿಂದ ಪರಿಸ್ಥಿತಿಯಿಂದ. ಇದು ದೇವರ ಶಕ್ತಿ. ಹೇಗೆ ದೇವರು ಮಾತನಾಡಿದಾಗ ಇವರು ಸ್ತಬ್ಧರಾದ್ರು, ಈಗ ದೇವರಿಗೆ ಹೇಳ್ತಾ ಇದ್ದಾರೆ. ಒಂದು ವೇಳೆ ಇದು ಬೇರೆ ಏನಾದರೂ ಕಾಟದಿಂದ ತಪ್ಪಿಸ, ಆದರೆ ದೇವರೇ ಸ್ವತಃ ಹೇಗೆ ಆ ಮಾತುಗಳನ್ನು ಹೇಳುವಾಗ, ಯಾಕಂದ್ರೆ ನೆನ್ಪಿಡಿ, ಇವರೇ ಆ ಮಾತು ಹೇಳಿದ್ರು, ಯೇಸುವೆ ನೀನೇ ಆಗಿದ್ರೆ, ನೀವು ದೇವರೇ ಆಗಿದ್ರೆ ನೀವು ನನ್ನನ್ನು ಕರೀರಿ, ನಾನು ಬರ್ತೀನಿ ಅಂತ. ಈಗ ದೇವರೇ ಯೇಸು ಸ್ವಾಮಿ ಕರೆದಿದ್ದಾರೆ. ಈಗ ಇವರಿಗೆ ಬರ್ಲಿಕ್ಕೂ ಆಗ್ತಾಯಿಲ್ಲ, ಮುಂದೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಆದರೆ ಈಗ ಇವರೇ ಯೇಸನ್ನು ನೋಡಿ ಹೇಳ್ತಿದ್ದಾರೆ, ನೀವೇ ಆಗಿದ್ರೆ ಮತ್ತೊಮ್ಮೆ ನನ್ನನ್ನು ಇದರಿಂದ ಈಗ ಬಂಧ ಮುಕ್ತಗೊಳಿಸು, ನಾನು ಬರ್ತೇನೆ ಎಂಬುದಾಗಿ. ಸರಿ, ಮುಂದಿನ ವಾರ ಹಾಗಾದ್ರೆ ನೀವು ಹೋದ್ರ ಸಭೆಗೆ? ಏನಾಯ್ತು, ಸಭೆಗೆ ಹೇಗಿತ್ತು ಆ ಸಂದರ್ಭ? ಮುಂದಿನ ವಾರ ಹೋದೆ ಸಭೆ ಹತ್ರ, ಆದರೆ ಒಳಗಡೆ ಬರಲಿಲ್ಲ. ಆ ರೀತಿ ಭಯ, ಯಾಕಂದರೆ ಆತ್ಮಿಕ ಸಭೆಗಳ ಬಗ್ಗೆ ನಮ್ಮ ಪಂಗಡದಲ್ಲಿ ಕೆಲವೊಂದು ಊಹಾಪೋಹಗಳು ಅಂತಲೇ ಹೇಳ್ಬೋದು. ಆ ರೀತಿ ಇದ್ದಾಗ ನನಗೆ ಒಬ್ಬ ಸಹೋದರರು ಪರಿಚಯ ಆದರು, ಕಣ್ಣನ್ ಮತ್ತು ರಾಬರ್ಟ್ ಅಂತ. ಅವ್ರ ಮೂಲಕ ನಾನು ಸಭೆ ಒಳಗಡೆ ಬಂದೆ. ಒಳಗಡೆ ಬಂದು ಕೂತ್ಕೊಂಡಿದ್ದೆ. ನನಗೆ ಏನು ಗೊತ್ತಿರಲಿಲ್ಲ. ಒಂದು ರೀತಿ ನಾನು ಕೇಳಲ್ಪಟ್ಟೆ ಆ ಸಮಯದಲ್ಲಿ, ನೀವು ಹೊರಗೆ ನಿಂತಿರುವ ಸಮಯದಲ್ಲಿ ಒಳಗಡೆ ಬರೋದಕ್ಕೆ ಮುಜುಗರ ಪಡ್ತಿರುವಾಗ ನೀವು ಬೈಬಲ್ ಇಟ್ಕೊಂಡು ಈ ಸಭೆ ಒಳಗಡೆ ಬರ್ಬೋದಾ, ನಮಗೆ ಅನುಮತಿ ಇದೆ ಎಂಬುದಾಗಿ ಕೇಳಿದಾಗ ನನಗೆ ಗೊತ್ತಿರೋ ಹಾಗೆ ಆ ಸಭೆಯ ಸೇವಕರು ಕೂಡ ಹೊರಗಡೆ ಬಂದು ನಿಮ್ಮನ್ನು ವಿಚಾರಿಸಿ ನಂತರ ಒಳಗಡೆ ನಿಮ್ಮನ್ನು ಸಭೆ ಒಳಗಡೆ ಕರ್ಕೊಂಡು ಬಂದ್ರಂತೇಳಿ. ಆಗ ನಿಮಗೆ ಏನು ಅನಿಸ್ತು? ನನಗೆ ಆ ಸಮಯದಲ್ಲಿ ಏನೂ ಅನಿಸಿಲ್ಲ. ಯಾಕಂದರೆ ನಾನು ಆ ಸಂದರ್ಭದಲ್ಲಿ ನಾನು ಈ ಆತ್ಮಿಕ ಸಭೆಗಳನ್ನ ಏನಂತ ತಿಳ್ಕೊಂಡಿದ್ದೆ ಅಂದರೆ ಜನಗಳನ್ನು ಮಾರ್ಪಡಿಸುವ ಸಭೆ ಅಂತ ತಿಳ್ಕೊಂಡಿದ್ದೆ ಅಷ್ಟೇ. ಸತ್ಯ ಏನೂ ಗೊತ್ತಿರಲಿಲ್ಲ. ಏನೋ ಕರಿತಾ ಇದ್ದಾರೆ ಅಂತ ಅಂದ್ಕೊಂಡು ನಾನು ಬಂದು ಕೂತ್ಕೊಂಡಿದ್ದೆ. ಅಲ್ಲಿ ಜನಗಳು ಎಲ್ಲ ಸಂತೋಷದಿಂದ ಹಾಡ್ತಾ ಇದ್ರು, ಕುಣಿತಾ ಇದ್ರು. ಒಂದು ರೀತಿ ಅವರೇ ಅನ್ಯ ಭಾಷೆಯಲ್ಲಿ ಮಾತಾಡೋದು, ಎಲ್ಲ ಸಂತೋಷವಾಗಿದ್ದರು. ನನಗೇನು ಅನಿಸ್ತಾ ಇರಲಿಲ್ಲ. ಯಾಕಂದರೆ ನಾನು ನನ್ನ ಪಂಗಡದಲ್ಲಿ ಇದ್ದಾಗ ಅಲ್ಲಿ ಈ ರೀತಿ ಯಾವುದೇ ಸಂಭವ ನಡೀತಾ ಇರಲಿಲ್ಲ. ನಾನು ಸುಮ್ಮನೆ ಆದೆ. ಆಮೇಲೆ ಪ್ರಸಂಗ ಮಾಡುವಾಗ ಸಭಾಪಾಲಕರು ಏನು ಮಾಡಿದ್ರು, ಈಗ ಪವಿತ್ರಾತ್ಮನ ಚಲಿಸುವಿಕೆ ಇದೆ ಅಂತ ಹೇಳಿದ್ರು. ಎಲ್ಲರೂ ತಲೆ ಬಗ್ಗಿಸಿ ಪ್ರೇಯರ್ ಮಾಡ್ತಾಯಿದ್ರು. ನಾನು ನೋಡ್ತಾ ಇದ್ದೆ. ಯಾಕಂದರೆ ನನಗೊಂದು ಮನಸ್ಸಿನಲ್ಲಿ ಏನು ಆಸೆ ಅಂದರೆ, ದೇವರಾತ್ಮನಂದರೆ ಪಾರಿವಾಳ ರೂಪದಲ್ಲಿ ಬರ್ಬೋದು, ಬೆಂಕಿ ನಾಲಿಗೆ ರೂಪದಲ್ಲಿ ಬರ್ಬೋದು, ನೋಡೋಣ ಅಂತ ಆಸೆಯಿಂದ ನೋಡ್ತಾ ಇದ್ದೆ. ಆನಂತರ ಕಳೆದ ವಾರ ಸಂಭವ ನನಗೆ ನೆನಪು ಬಂತು. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಂದ್ಬಿಟ್ಟು ತಲೆ ಬಗ್ಗಿಸಿ ನಾನು ಪ್ರೇಯರ್ ಮಾಡುವಾಗ ಆಗ ಒಂದು ಹಸ್ತ ನನ್ನ ಹೃದಯದ ಒಳಗಡೆ ಹೋಯ್ತು. ಅದೇನೋ ತೆಗೆದು ಹೊರಗಡೆ ಆಗ್ತು. ಏನೋ ಅಂತ ಗೊತ್ತಿಲ್ಲ ನನಗೆ. ಏನೋ ತೆಗೆದು ಹೊರಗಡೆ ಹಾಕಿದಾಗ ನನ್ನ ಮನಸ್ಸಿನಲ್ಲಿ ತುಂಬ ಶಾಂತಿ ಸಮಾಧಾನ ಬಂತು. ನಾನು ಪ್ರಿಯರೇ, ಹೇಗೆ ದೇವರ ಸಮ್ಮುಖದಲ್ಲಿ, ದೇವರ ಆಲಯಕ್ಕೆ ದೇವರನ್ನು ಹುಡುಕಿ ಬಂದಾಗ, ದೇವರೊಬ್ಬ ಮನುಷ್ಯನಿಗೆ, ನಿರೀಕ್ಷೆ ಕಳ್ಕೊಂಡ ಮನುಷ್ಯನಿಗೆ ಎಲ್ಲವೂ ಪ್ರಶ್ನಾತೀತವಾಗಿರುವಾಗ ಹೇಗೆ ದೇವರು ತನ್ನ ಸಮಾಧಾನವನ್ನು ಕೂಡ ಕೊಡಬಲ್ಲ. ಅದೇ ಬೈಬಲ್ ಹೇಳುತ್ತೆ, ನಮ್ಮ ದೇವರು ಸಮಾಧಾನದ ಪ್ರಭುವಾಗಿದ್ದಾನೆ. ಹೀಗೆ ಅನೇಕರ ಜೀವಿತದಲ್ಲಿ ಈ ರೀತಿಯಾಗಿ ಗೊಂದಲ, ಕಲಹ, ಗಲಿಬಿಲಿ, ಪ್ರಶ್ನೆಗಳಿರ್ಬೋದು. ಆದರೆ ಈಗ ನಾವು ಕೇಳ್ತಾ ಇರುವ ಹಾಗೆ ದೇವರ ಸಮ್ಮುಖ, ಆತನ ಸಾನ್ನಿಧ್ಯ ನಮ್ಮ ಜೀವಿತದಲ್ಲಿ ನಿಜವಾಗಲೂ ದೊಡ್ಡ ಸಮಾಧಾನ ಕೊಡುವಂಥದ್ದಾಗಿ. ಸರಿ ಅಂಥೋನಿ ರಾಜ್, ಅದಾದ ನಂತರ ನಿಮ್ಮ ಜೀವನದಲ್ಲಿ ಏನಾಯಿತು, ಏನು ಮಾಡಬೇಕು, ಅಥವಾ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಯಾವ ರೀತಿಯಾಗಿ ಒಂದು ಗುರುತರವಾದ ಬದಲಾವಣೆ ಬರಲಿಕ್ಕೆ ಆರಂಭವಾಯಿತು? ಅಂದರೆ ನಾನು ಬೈಬಲ್ ಓದಲಿಕ್ಕೆ ಆರಂಭಿಸಿದೆ. ಬೆಳಗ್ಗೆ ಮತ್ತು ರಾತ್ರಿ ಓದ್ತಾ ಇದ್ದೆ. ದೇವರ ವಾಕ್ಯದ ಬಗ್ಗೆ ಅರಿವು ಉಂಟಾಯಿತು. ಸಭಾಪಾಲಕರಾದ ಜಾನ್ ಸ್ಟೀಫನ್ ಮಾಂಥರ್ ಅವರು ಹೇಳಿದರು, ನೀವು ಈಗ ದೇವರನ್ನ
ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನೋಡಿ, ನಿಮಗೆ ಆಸಕ್ತಿ ಇದ್ದರೆ ಎಂತ ಒಂದು ವಿಪರ್ಯಾಸವೋ ಇದು, ದೇವರ ಚಿತ್ತವೋ. ನನ್ನ ಸಭೆಯ ವಿಶ್ವಾಸಿಯನ್ನೇ ನಾನೇ ಇವತ್ತು ಕುಳಿತುಕೊಂಡು ಒಂದು ಸಂದರ್ಶನ ಮಾಡುವ ಹಾಗೆ, ಅವರ ಸಾಕ್ಷಿಯನ್ನು ನಿಮ್ಮ ಮುಂದೆ ಪರಿಚಯ ಮಾಡುವ ಹಾಗೆ ದೇವರೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಆಸರೆ ಟಿ ವಿ ಮೂಲಕ ನಿಮ್ಮೆಲ್ಲರ ಮನೆಗಳಿಗೆ ಬಂದು ಈ ರೀತಿಯಾಗಿ ಕರ್ತನಲ್ಲಿ ಸಂತೋಷ ಪಡೋದಕ್ಕೆ ದೇವರೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ಈ ಅಂತೋಣಿ ರಾಜ್ ಅವರ ಮೂಲಕ ಅವರ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ಕುರಿತು ನಾವು ಕೇಳ್ತಾ ಇದ್ದೇವೆ. ಮುಂದುವರೆದು ಏನು ಅವರ ಜೀವಿತನೇ ಆಯಿತು, ಅವರು ಈಗ ಏನು ಮಾಡಬೇಕು ಎಂಬುದಾಗಿದ್ದಾರೆ, ದೇವರ ಹೃದಯದಲ್ಲಿ ಏನು ಹಾಕಿದ್ದಾರೆ ಎಂಬುದನ್ನು ನಾವು ಕೇಳೋಣ. ಆನಂತರ ನಾನು ಸದ್ಯಕ್ಕೆ ಅದ್ರ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗಲಿಲ್ಲ. ಆದರೆ ಒಂದು ದಿನ ನಮ್ಮ ಸಭಾಪಾಲಕರು ನಮ್ಮ ಮನೆ ಹತ್ರ ಯಾರಿಗೋ ಶಂಕರಮ್ಮ ಅನ್ನೋ ಒಂದು ಮಹಿಳೆಗೆ ಹೊಟ್ಟೆ ನೋವಿದೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದರು. ಅದೇ ಸಂದರ್ಭದಲ್ಲಿ ನಾನು ನಮ್ಮ ಸಭಾಪಾಲಕರನ್ನ ನಮ್ಮ ಮನೆಗೆ ಕೂಡ ಕರ್ಕೊಂಡು ಹೋಗಿದ್ದೆ, ನಮಗೋಸ್ಕರ ಸಹ ಪ್ರಾರ್ಥನೆ ಮಾಡಿ, ನಮ್ಮ ಕುಟುಂಬದ ಸಹ ಸಮಸ್ಯೆ ಇದೆ ಅಂತ. ಆಗ ನಮ್ಮ ಸಭಾಪಾಲಕರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವರ ಆತ್ಮನು ಅವ್ರ ಮೂಲಕ ನಮಗೆ ತಿಳಿಪಡಿಸಿದೆ ಏನಂದರೆ, ನಮ್ಮ ಹೆಂಡತಿಯ ಗರ್ಭಕೋಶದಲ್ಲಿ ಒಂದು ಗಡ್ಡೆ ಇದೆ. ಆ ಗಡ್ಡೆಯ ಕಾರಣದಿಂದ ನಮಗೆ ಬಹಳಷ್ಟು ವರ್ಷಗಳಿಂದ ವೈವಾಹಿಕ ದಾಂಪತ್ಯದಲ್ಲಿ ಇಷ್ಟು ವರ್ಷ ಆಗಿದ್ದರೂ ನಮ್ಮ ಮಕ್ಕಳಾಗಲಿಲ್ಲ ಅನ್ನೋ ವಿಷಯ ನಮಗೆ ಗೊತ್ತಾಯಿತು. ನಂತರ ನಾವು ಬೇರೆ ಕಡೆ ತಪಾಸಣೆ ಮಾಡಿಸಿದಾಗ ಆ ಗಡ್ಡೆ ಪೂರ್ಣವಾಗಿ ಬೆಳೆದು ಗರ್ಭಕೋಶ ತುಂಬಿ ಪೂರ್ತಿ ಇದೆ, ಗರ್ಭಕೋಶ ತೆಗೆಯುವ ಸಂದರ್ಭ ಕೂಡ ಇದೆ ಅಂತ ಗೊತ್ತಾಯಿತು. ಆಗ ನಾನು ಸಭಾಪಾಲಕರಿಗೂ ವಿಷಯ ತಿಳಿಸಿದೆ ಮತ್ತು ಸಭೆಯವರಿಗೂ ಸಹ ವಿಷಯವನ್ನು ತಿಳಿಸಿದಾಗ ಅವರೆಲ್ಲ ಪ್ರಾರ್ಥನೆ ಮಾಡಿದ್ರು ಮತ್ತು ಒಂದು ಆಸ್ಪತ್ರೆಯಲ್ಲಿ ಆಪರೇಷನ್ ಸಹ ಮಾಡಿದ್ರು. ದೇವರ ಕೃಪೆಯಿಂದ ಆಪರೇಷನ್ ಸಕ್ಸಸ್ ಆಯಿತು ಮತ್ತು ಕಳೆದ ಡಿಸೆಂಬರ್ 9ನೇ ತಾರೀಕು ಒಂದು ಗಂಡು ಮಗುವನ್ನು ದೇವರು ನಮಗೆ ವರವಾಗಿ ಕೊಟ್ಟಿದ್ದಾನೆ. ನೋಡಿ ಪ್ರಿಯರೇ, ಹೇಗೆ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವಾತನು, ಆತನು ನಮ್ಮ ಕೂಗನ್ನು ಕೇಳಿ ಸದುತ್ತರನ್ನು ಕೊಡುವ ದೇವರು. ಇವರ ಜೀವಿತದಲ್ಲಿ ಇವರ ಕೊರಗು ಕೂಡ ದೇವರಿಗೆ ಗೊತ್ತಿದೆ. ಒಂದು ಯಾವ ರೀತಿಯಾದಂಥ ಒಂದು ನಕಾರಾತ್ಮಕ ಪರಿಸ್ಥಿತಿಯಿಂದ ಅವರನ್ನು ಕ್ರಿಸ್ತನು ತನ್ನ ಪ್ರೀತಿಯನ್ನು ತೋರಿಸಿ, ತನ್ನ ದಯೆಯನ್ನು ತೋರಿಸಿ ಅವರ ಜೀವಿತದಲ್ಲಿ ಮಾಡಿದ ಅದ್ಭುತ. ತನ್ನ ಸೇವಕರನ್ನು ಆತನು ಹೇಗೋ ತನ್ನನ್ನು ಪ್ರಕಟಪಡಿಸಿಕೊಳ್ಳೋದಕ್ಕಾಗಿ ಯಾವ ರೀತಿಯಾಗೆಲ್ಲ ಒಬ್ಬ ಮನುಷ್ಯನ ಹಿಂದೆ ಆತನನ್ನು ಪ್ರೀತಿಸಿ, ಆತನ ಹಿಂದೆ ತನ್ನ ಸೇವಕರನ್ನು ಕಳಿಸಿ ಏನೆಲ್ಲ ಮಾಡ್ತಾರೆ ಎಂಬುದನ್ನು ಒಂದು ಅದ್ಭುತವಾಗಿ ನಾವು ಕೇಳಿದೆ. ಮುಂದೆ ನಿಮ್ಮ ಜೀವಿತದಲ್ಲಿ ಹೇಗೆ ನೀವು ಕರ್ತನಿಗಾಗಿ ಏನು ಮಾಡಬೇಕು ಅಥವಾ ಯಾವ ರೀತಿ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ಮುಂದೆ ಒಂದು ಬೆಳವಣಿಗೆ ಆಯಿತು ಎಂಬುದಾಗಿ ತಿಳಿಸಿ. ಕಳೆದ ವರ್ಷ ಮೇ 22ರಂದು ನಾನು ನೀರಿನಲ್ಲಿ ಮುಳುಗಿ ತಂದೆ, ಮಗ ಮತ್ತು ಪವಿತ್ರಾತ್ಮ ದೀಕ್ಷಾಸ್ಥಾನ ಪಡ್ಕೊಂಡಿದ್ದೇನೆ ಮತ್ತು ಅನೇಕರಿಗೆ ನಾನು ಸುವಾರ್ತೆಯನ್ನು ಸಾರ್ತಾ ಇದ್ದೇನೆ. ಅನೇಕ ಕಡೆ ಎಲ್ಲೆಲ್ಲಿ ಪ್ರಾರ್ಥನೆಗಳು ನಡೀತಾ ಇದೆ ಅಲ್ಲೆಲ್ಲ ಹೋಗ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕೂಡ ಕೇರ್ ಸೆಲ್ ಆರಂಭವಾಗಿತ್ತು ಮತ್ತು ಮುಂದುವರೆದು ಕೇರ್ ಸೆಲ್ಗಳನ್ನು ಮಾಡ್ತಾ ಇದ್ದೀವಿ. ಅನೇಕರಿಗೆ ನಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ನಾನು ಸತ್ಯವಾದ ದೇವರಾದ ಯೇಸು ಬಗ್ಗೆ ತಿಳಿಸ್ತಾ ಇದ್ದೀನಿ. ಅನೇಕರು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡ್ಕೊಳ್ತಾ ಇದ್ದಾರೆ, ಮಾನಸಿಕವಾಗಿ ಅಂಗೀಕಾರ ಮಾಡ್ಕೊಳ್ತಾ ಇದ್ದಾರೆ. ಅದರ ಬಹಿರಂಗವಾಗಿ ಅವರು ಸಭೆಗೆ ಕೂಡ ಕೆಲವೊಮ್ಮೆ ಬಂದು ಹೋಗಿದ್ದಾರೆ. ಇನ್ನು ಮುಂದೆ ಅವರು ಕೂಡ ಕರ್ತನ ಅಂಗೀಕಾರ ಮಾಡಿಕೊಂಡು ಸಭೆಯಲ್ಲಿ, ಅಂದರೆ ನಿಮ್ಮ ಉದ್ದೇಶ ಇನ್ನು ಕರ್ತನಿಗಾಗಿ ಈಗ ಸಾಕ್ಷೀಕರಿಸಬೇಕು ಮತ್ತು ಆತನ ಶಿಷ್ಯನಾಗಿ ಜೀವಿಸಬೇಕೆಂಬ ಒಂದು ಉದ್ದೇಶ. ಸರಿ, ನೋಡಿ ಪ್ರಿಯರೇ, ಹೇಗೆ ದೇವರು ತನ್ನ ವಾಕ್ಯದ ಮೂಲಕ ತನ್ನನ್ನು ಪ್ರಕಟಪಡಿಸಿ ತನ್ನ ಅದ್ಭುತವನ್ನು, ತನ್ನ ಮಹತ್ ಕಾರ್ಯಗಳನ್ನು ತೋರಿಸಿ, ಮಗು ಅವರ ಕುಟುಂಬ ಜೀವಿತದಲ್ಲಿ ಸಮಸ್ಯೆ ಇದ್ದಾಗಲೂ ದೇವರು ಅದ್ಭುತವನ್ನು ಮಾಡಿ ಹೇಗೆ ಅವರಿಗೊಂದು ಮಗುವನ್ನು ಕೊಟ್ಟು ಅವ್ರನ್ನು ಸನ್ಮಾನಿಸಿ ಅವರೊಳಗಡೆ ಒಂದು ತನ್ನ ಸೇವೆಯನ್ನು ಮಾಡಬೇಕೆಂಬ ಭಾರವನ್ನು, ದರ್ಶನವನ್ನು, ಒಂದು ಹೃದಯವನ್ನು ಕೊಟ್ಟು ಹೇಗೆಲ್ಲ ದೇವರು ತನ್ನ ಮಕ್ಕಳನ್ನು ರೂಪಿಸಿ ನಡೆಸ್ತಾನೆ ಅನ್ನೋದಕ್ಕೂ ಇದೊಂದು ಅತ್ಯುತ್ತಮವಾದ ಸಾಕ್ಷಿ. ಇದುವರೆಗೂ ಇದು ನನ್ನ ಸಾಕ್ಷಿ ಎಂಬ ಕಾರ್ಯಕ್ರಮದಲ್ಲಿ ಇದುವರೆಗೂ ನಿಮ್ಮ ಕುಟುಂಬದ, ನಿಮ್ಮ ಜೀವಿತದ ಬಗ್ಗೆ ನೀವು ಹೇಳಿದ್ದೀರಿ. ನಿಮ್ಮ ಕುಟುಂಬದ ಬಗ್ಗೆ ಒಂದೆರಡು ಮಾತುಗಳು, ನಿಮ್ಮ ಕುಟುಂಬ ಸದಸ್ಯರ ಬಗ್ಗೆ, ನಿಮ್ಮ ಕುಟುಂಬದ ಸ್ಥಿತಿ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಸಿ. ಅಂದರೆ ನನ್ನ ತಮ್ಮ ಸಭೆಗೆ ನಿಯಮಿತವಾಗಿ ಬರ್ತಾ ಇದ್ದಾನೆ ಮತ್ತು ನಮ್ಮ ತಾಯಿ ಆಗಾಗ್ಗೆ ಬರ್ತಾ ಇದ್ದಾರೆ ಸಭೆಗೆ. ನನ್ನ ಹೆಂಡತಿ ಸಹ ಮುಂದಿನ ದಿನಗಳಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಈಗ ಅವ್ರ ತಾಯಿ ಮನೆಯಲ್ಲಿರೋದ್ರಿಂದ ಮುಂದಿನ ದಿನಗಳು ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ನಿಧಾನವಾಗಿ ನಮ್ಮ ಕುಟುಂಬ ರಕ್ಷಣೆಗೆ ಬರ್ತಾ ಇದೆ. ದೇವರು ಹೇಳಿದ ಹಾಗೆ ಎಲ್ಲದಕ್ಕೂ ಒಂದು ತಕ್ಕ ಸಮಯ ಉಂಟು ಅಂತ ನಾನು ನಂಬಿದ್ದೇನೆ. ಒಂದು ದಿನ ಉಂಟು, ಯೆಹೋಶುವನು ಹೇಳಿದಾಗೆ ನಾನು ಮತ್ತು ನನ್ನ ಕುಟುಂಬದವರು ಯೆಹೋವನನ್ನೇ ಸೇವಿಸು. ಖಂಡಿತ ಇದು ನಿಜವಾಗ್ಲೂ
ಇವತ್ತು ನಾವು ಪ್ರತಿಯೊಂದು ಬಾಯಿಂದಲೂ ಪ್ರತಿಯೊಬ್ಬರ ಬಾಯಿಂದಲೂ ಕೇಳಬೇಕಾದದ್ದು, ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸುವೆಂಬುದು ನಮ್ಮ ಪ್ರತಿಯೊಂದು ಕುಟುಂಬದ ಘೋಷವಾಕ್ಯವಾಗಲಿ. ಇದುವರೆಗೂ ನಮ್ಮೊಂದಿಗೆ ಆಂಥೋನಿ ರಾಜ್ ಅವರು ಇದು ನನ್ನ ಸಾಕ್ಷಿ ಎಂಬ ಕಾರ್ಯಕ್ರಮದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು, ತಮ್ಮ ಜೀವಿತದಲ್ಲಿ ಕರ್ತನ ಮಾಡಿದ ಎಲ್ಲ ಕಾರ್ಯಗಳನ್ನು ನಮ್ಮೊಂದಿಗೆ ಮನಸಾರೆ ತೆರೆದು ಮಾತನಾಡಿದರೆ, ಈ ಕಾರ್ಯಕ್ರಮವನ್ನು ನೀವು ನೋಡಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಇದು ನನ್ನ ಸಾಕ್ಷಿ ಎಂಬ ಕಾರ್ಯಕ್ರಮ ನಿಮಗೆ ಹಿಡಿಸಿದೆ ಎಂಬುದಾಗಿ ನಂಬುತ್ತೇನೆ. ಒಂದು ವೇಳೆ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು 100ಕ್ಕೆ 100ರಷ್ಟು ನಾನು ನಂಬಿದ್ದೇನೆ. ನೀವು ಆಶೀರ್ವಾದ ಹೊಂದಿರುವುದಾದಲ್ಲಿ ನಿಮ್ಮ ಸಾಕ್ಷಿಗಳನ್ನು ನಮ್ಮ TV ಚಾನಲ್ಗೆ ಬರೆದು ಕಳಿಸಿ, ಫೋನ್ ಕರೆ ಮಾಡಿರಿ. ಈ ಕಾರ್ಯಕ್ರಮವನ್ನು ಮುಂದುವರೆದು ನೋಡಿರಿ. ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಅನೇಕರಿಗೆ ತಿಳಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಮುಂದಿನ ಬಾರಿ ನಾವು ಮತ್ತೊಬ್ಬ ವ್ಯಕ್ತಿಯ ಮೂಲಕ ಇದು ನನ್ನ ಸಾಕ್ಷಿ ಕಾರ್ಯಕ್ರಮದ ಮೂಲಕ ನಾವು ನಿಮ್ಮ ಮನೆಗಳಿಗೆ ಬರ್ತೇವೆ. ಸೊ ಅದೇ ಸಮಯದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಇದುವರೆಗೂ ನಿಮ್ಮ ಜೀವಿತವನ್ನು ಹಂಚಿಕೊಂಡ ಆಂಥೋನಿ ರಾಜ್ ನಿಮಗೂ ಕೂಡ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ತಂಡದ ಪರವಾಗಿ ನಾವು ನಿಮಗೆ ವಂದನೆ ತಿಳಿಸ್ತೇವೆ. ಪ್ರಿಯರೇ, ಇಂದು ಸಹಪಾಲಕನಾದ ಜಾನ್ ಸ್ಟೀಫನ್ ಮಂತಿರಾದ ನಾನು ಈ ಆಸರ TV ಇದು ನನ್ನ ಸಾಕ್ಷಿ ಕಾರ್ಯಕ್ರಮದಲ್ಲಿ ಒಂದು ನಿರೂಪಕನಾಗಿ ನಿಮ್ಮ ಮುಂದೆ ನಿಂತು ನಿಮ್ಮ ಮನೆಗಳಿಗೆ ಬಂದು ನಿಮ್ಮನ್ನು ಸಂಧಿಸುವಂತೆ ಸಹೋದರ ಆಂಥೋನಿ ರಾಜ್ ಅವರ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ನಿಮ್ಮ ಮುಂದೆ ಸವಿಸ್ತಾರವಾಗಿ ಹೇಳುವಂತೆ, ಅವರ ಜೊತೆ ಕುಳಿತು ಕರ್ತನು ಮಾಡಿದ ಎಲ್ಲ ಕಾರ್ಯಗಳನ್ನು ನೆನೆಸುವಂತೆ ಕರ್ತನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಆಸರ TV ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ, ಅನೇಕರಿಗೆ ಪರಿಚಯಪಡಿಸಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಚಾನೆಲ್ಗಾಗಿ ಮತ್ತು ನಮ್ಮ ಎಲ್ಲ ತಂಡದವರಿಗಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.